Hello, my dear students. Welcome back to my channel. In this video, I am going to explain the first lesson of social science of Karnataka State syllabus in English medium. Karnataka State syllabus English medium first lesson Introduction to History and Prehistoric Society. ಈ ಒಂದು ಚಾಪ್ಟರ್ ಕುರಿತು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ ಅಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ಹಿಸ್ಟ್ರಿ. History is a systematic representation or study of past events. ಹಿಸ್ಟ್ರಿ ಇಸ್ ಎ ಸಿಸ್ಟಮೆಟಿಕ್ ರೀಪ್ರೆಸೆಂಟೇಷನ್ ಆಫ್ ಸ್ಟಡಿ ಆಫ್ ಪಾಸ್ಟ್ ಇವೆಂಟ್ಸ್. ಅಂದ್ರೆ ಹಿಂದಿನ ಕಾಲದಲ್ಲಿ ನಡೆದಂತ ಘಟನೆಗಳ ಒಂದು ವ್ಯವಸ್ಥಿತ ಅಧ್ಯಯನ ಅಥವಾ ನಿರೂಪಣೆ. ಇದಕ್ಕೆ ಏನ್ ಕರೀತಾರೋ ಹಿಸ್ಟರಿ ಅಂತ ಕರೀತಾರೋ. While studying history, we have to understand where, when, and by whom an event took place. ಹಿಸ್ಟ್ರಿಯನ್ನ ಅಧ್ಯಯನ ಮಾಡೋ ಮುಂದೆ ನಾವು ಮೂರು ಕನ್ಸೆಪ್ಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೋಬೇಕು. ಫಸ್ಟ್ ಒನ್ ವೇರ್, ಸೆಕೆಂಡ್ ಒನ್ ವೆನ್, ಅಂಡ್ ಥರ್ಡ್ ಒನ್ ಬೈ ಹೂಮ್. By whom did an event take place? Okay, ಯಾರಿಂದ ಮತ್ತು ಯಾವ ಪ್ಲೇಸ್ ದಲ್ಲಿ ಮತ್ತು ಯಾವಾಗ ಒಂದು ಘಟನೆ ಹಿಂದಿನ ಕಾಲದಲ್ಲಿ ಸಂಭವಿಸಿತು ಅನ್ನೋದನ್ನ ನಾವು ಇಲ್ಲಿ ಹಿಸ್ಟ್ರಿ ಒಳಗ ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿಸ್ಟ್ರಿ. ಓಕೆ, ದೆನ್ ನೀಡ್ ಆಫ್ ಹಿಸ್ಟ್ರಿ. ನೀಡ್ ಆಫ್ ಹಿಸ್ಟ್ರಿ ಅಂದ್ರ ಹಿಸ್ಟರಿಯ ಅವಶ್ಯಕತೆ, ನೆಸೆಸಿಟಿ. ವೈ ಶುಡ್ ವಿ ನೋ ಹಿಸ್ಟ್ರಿ? ಹಿಸ್ಟ್ರಿಯನ್ನ ನಾವು ಯಾಕೆ ತಿಳ್ಕೋಬೇಕು? ಹಿಸ್ಟ್ರಿಯನ್ನು ತಿಳ್ಕೊಳ್ಳೋದ್ರಿಂದ ಆಗತಕ್ಕಂತ ಅನುಕೂಲಗಳೇನು? ವಾಟ್ ಆರ್ ದಿ ಯೂಸಸ್ ಆಫ್ ನೋವಿಂಗ್ ಹಿಸ್ಟ್ರಿ, ಸ್ಟಡಿಯಿಂಗ್ ಹಿಸ್ಟ್ರಿ? ಹಿಸ್ಟ್ರಿಯನ್ನ ತಿಳ್ಕೊಳ್ಳೋದ್ರಿಂದ, ಅಧ್ಯಯನ ಮಾಡೋದ್ರಿಂದ ನಮಗೆ ಆಗತಕ್ಕಂತ ಅನುಕೂಲಗಳೇನು? ಹೌ ಡಸ್ ಇಟ್ ಹೆಲ್ಪ್ಸ್ ಅಸ್? ನಮಗದು ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳ್ಕೋಬೇಕು. ಹಿಸ್ಟ್ರಿ ವರ್ಕ್ಸ್ ಆಸ್ ಅ ಮೆಮರಿ ಪವರ್. ಮೆಮರಿ ಪವರ್ ಮೀನ್ಸ್ ಸ್ಮರಣ ಶಕ್ತಿ. ವರ್ಕ್ಸ್ ಆಸ್ ಅ ಮೆಮರಿ ಪವರ್. ಮೆಮರಿ ಪವರ್ ಮೀನ್ಸ್ ಸ್ಮರಣ ಶಕ್ತಿ. Assume, children, if you commit a mistake at your house, you will be punished by your parents, either by your mother, your father, or anyone else. ನೀವು ಏನಾರೇ ಒಂದು ತಪ್ಪನ್ನು ಮಾಡಿದಾಗ ಮನೆಯಾಗ ನಿಮ್ಮ ಪೇರೆಂಟ್ಸ್ ಗಳಲ್ಲಿ ಅವ್ವ ಅಪ್ಪ ಅಥವಾ ಬೇರೆ ಯಾರೋ ನಿಮ್ಮನ್ನ ಪನಿಷ್ ಮಾಡ್ತಾರೋ, ಶಿಕ್ಷೆ ಕೊಡ್ತಾರೋ, ಹೌದಾ? ದೆನ್ ವಾಟ್ ವಿಲ್ ಯು ಅಂಡರ್ಸ್ಟ್ಯಾಂಡ್? ಯು ವಿಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಐ ಹ್ಯಾವ್ ಕಮಿಟೆಡ್ ಅ ಮಿಸ್ಟೇಕ್, ಸೊ ಐ ಹ್ಯಾವ್ ಬಿನ್ ಪನಿಷ್ಡ್. ನಾನು ತಪ್ಪು ಮಾಡೀನಿ, ಅದಕ್ಕೆ ನನ್ನ ಪನಿಷ್ ಮಾಡ್ಯಾರು, ಬಡ್ದಾರು, ಬೇದಾರು,
ಹೌದಾ. ಅದು ಒಂದು ತಪ್ಪು ಮಾಡಿದಂತ ಅನುಭವ, ಅದರಿಂದ ಆದಂತ ಅನುಭವ, ಎಕ್ಸ್ಪೀರಿಯನ್ಸ್ ವರ್ಕ್ಸ್ ಆಸ್ ಮೆಮರಿ ಪವರ್ ಫಾರ್ ಯು. ಆ ಒಂದು ತಪ್ಪು, ಅದರಿಂದ ಆದಂತ ಪರಿಣಾಮಗಳು, ನೀವು ಬಡಿತ, ತಿಂದದ್ದು ಎಲ್ಲವೂ ಯಾವ ರೀತಿ ವರ್ಕ್ ಮಾಡ್ದಪ್ಪ ನಿಮಗ ಮೆಮರಿ ಪವರ್ ಆಗಿ, ಸ್ಮರಣ ಶಕ್ತಿಯಾಗಿ ನಿಮ್ಗೆ ಕೆಲಸ ಮಾಡ್ತಾವು. ಇನ್ ದಿ ಕಮಿಂಗ್ ಡೇಸ್ ಯು ವೋಂಟ್ ವಾಂಟ್ ಟು ರಿಪೀಟ್ ದಿ ಸೇಮ್ ಮಿಸ್ಟೇಕ್ಸ್, ಯು ವೋಂಟ್ ವಾಂಟ್ ಟು ಗೆಟ್ ಪನಿಷ್ಡ್. ಹೌದಾ. ಮತ್ತ ಅದೇ ಮಿಸ್ಟೇಕ್ ನೀವು ಮಾಡೋದಕ್ಕೆ ಬಯಸುವುದಿಲ್ಲ. ಹೌದಾ. ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಬಿನ್ ಪನಿಷ್ಡ್ ಫಾರ್ ದಿ ಸೇಮ್ ಮಿಸ್ಟೇಕ್. ನೀವು ಈಗಾಗಲೇ ಮಿಸ್ಟೇಕ್ ಮಾಡಿ ಬಡ್ಸ್ಕೊಂಡಿರ್ತೀರಿ, ಪನಿಷ್ಮೆಂಟ್ ತಗೊಂಡಿರ್ತೀರಿ. ಆದ್ದರಿಂದ ನೀವು ಅದೇ ಮಿಸ್ಟೇಕ್ ಅನ್ನ ರಿಪೀಟ್ ಮಾಡೋದಕ್ಕೆ ನೀವು ಬಯಸುವುದಿಲ್ಲ. ಓಕೆ. ದೋಸ್ ಮಿಸ್ಟೇಕ್ಸ್ ಅಂಡ್ ಪನಿಷ್ಮೆಂಟ್ಸ್ ವರ್ಕ್ ಆಸ್ ಮೆಮರಿ ಪವರ್ ಲೈಕ್ ದ್ಯಾಟ್. ಅದರಂತೆ ಏನಾಗತಿ, ಹಿಸ್ಟ್ರಿ ಸರ್ವ್ಸ್ ವರ್ಕ್ಸ್ ಆಸ್ ಎ ಮೆಮರಿ ಪವರ್ ಫಾರ್ ಅ ಸೊಸೈಟಿ, ಅ ಸ್ಟೇಟ್, ಅ ಕಂಟ್ರಿ ಅಂಡ್ ದಿ ವರ್ಲ್ಡ್ ಆಸ್ ಎ ಹೋಲ್. ಒಂದು ಸಮಾಜ, ರಾಜ್ಯ, ದೇಶ, ಇಡೀ ಜಗತ್ತಿಗೆ ಹಿಸ್ಟ್ರಿ ಒಂದು ಸ್ಮರಣ ಶಕ್ತಿಯಾಗಿ, ಮೆಮರಿ ಪವರ್ ಆಗಿ ಕೆಲಸ ಮಾಡ್ತೈತಿ. ಇಟ್ ಇಂಟ್ರೊಡ್ಯೂಸಸ್ ಅಸ್ ದಿ ಎಕ್ಸ್ಪೀರಿಯನ್ಸಸ್ ಆಫ್ ಅವರ್ ancestors, the problems they faced, the solutions they found to solve those problems, and their skills, prowess, adventures, courage. It also tells us our rich heritage. It make us develop admiration, respect for our culture and heritage. ಹೌದಾ. ಈ ರೀತಿಯಾಗಿ ಎಲ್ಲವೂ ಹಿಸ್ಟ್ರಿ ಒಂದ ಸ್ಮರಣಾಶಕ್ತಿಯಾಗಿ ಕೆಲಸ ಮಾಡ್ತೈತಿ. ನಮ್ಮ ಹಿಂದಿನ ಪೂರ್ವಜರು ಎದುರಿಸಿದಂತ ಸಮಸ್ಯೆಗಳು, ಆ ಸಮಸ್ಯೆಗಳಿಗೆ ಅವರು ಕಂಡುಕೊಂಡಂತ ಪರಿಹಾರಗಳು, ಅವರು ಎದುರಿಸಿದಂತ ಒಂದು ತೊಂದರೆಗಳು, ಇವನ್ನೆಲ್ಲವೂ ಅದು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತತಿ. ಅದರಿಂದ ನಾವು ಅನುಭವನ ಪಡಿತೀವಿ. ನಾವು ಮುಂದಿನ ಜೀವನದಲ್ಲಿ ಏನೋ ಒಂದನ್ನು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾದ್ರೆ ನೂರಾರು ಒಂದು ಪ್ರಕಾರಗಳಲ್ಲಿ ವಿಚಾರ ಮಾಡುವಂತ ಶಕ್ತಿ ನಮಗ ಹಿಸ್ಟ್ರಿಯನ್ನ ಅಧ್ಯಯನ ಮಾಡೋದ್ರಿಂದ ಸಿಗ್ತೈತಿ. ಅದೇ ರೀತಿ ಇದು ನಮ್ಮ ಪೂರ್ವಜರ ಒಂದು ಕರೇಜ್, ಧೈರ್ಯ, ಅವರ ಪ್ರೊವೆಸ್, ಸ್ಕಿಲ್ ಅಂದ್ರೆ ಒಂದು ಕೌಶಲ್ಯ, ಜ್ಞಾನವನ್ನು ನಮಗೆ ಇದು ತಿಳಿಸಿಕೊಡ್ತೈತಿ. ಮತ್ತೆ ನಮ್ಮ ಶ್ರೀಮಂತ ಇಂಡಿಯನ್ ಕಲ್ಚರ್ ಇದೆ, ಪರಂಪರೆ, ಅದರ ಕುರಿತು ನಮ್ಮಲ್ಲಿ ಒಂದು ಅಡ್ಮಿರೇಷನ್, ಲವ್, ಪ್ರೀತಿ, ರೆಸ್ಪೆಕ್ಟ್, ಗೌರವದ ಭಾವನೆಯನ್ನು ನಮ್ಮಲ್ಲಿದ ಬೆಳೆಸ್ತೈತಿ. ಸೊ ವಿ ಹ್ಯಾವ್ ಟು ನೀಡ್ ಹಿಸ್ಟ್ರಿ ಫಾರ್ ಆಲ್ ದೀಸ್ ಪರ್ಪೋಸಸ್, ರೀಸನ್ಸ್. ಎಲ್ಲ ಕಾರಣಗಳಿಗೆ ನಾವು ಹಿಸ್ಟ್ರಿಯನ್ನ ಅಧ್ಯಯನ ಮಾಡುವುದು ಒಂದು ತುಂಬಾ ಮಹತ್ವದ್ದಾಗುತ್ತದೆ. ನೆಕ್ಸ್ಟ್, ಹೆರೋಡೋಟಸ್. Herodotus is a person from Greece. Is a person from Greece country. Greece country ಇಂದ ಬಂದಂತ ಹೆರೋಡೋಟಸ್ ಏನ್ ಮಾಡ್ತಾನಪ್ಪ ಅಂದ್ರೆ, ಫಸ್ಟ್ showed how to create or write history. How to create, write history to the world. Okay. So he is called father of history. ಓಕೆ. ಗ್ರೀಸ್ ದೇಶದಿಂದ ಬಂದಂತ ಹೆರೋಡೋಟಸ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡಿದಪ್ಪ ಅಂದ್ರ, ಇತಿಹಾಸವನ್ನ ಹೆಂಗ ಕ್ರಿಯೇಟ್ ಮಾಡೋದು, ಹೆಂಗ ಬರೆಯುವುದು, ಹೌ ಟು ಕ್ರಿಯೇಟ್ ಆರ್ ರೈಟ್ ಹಿಸ್ಟ್ರಿ, ಇತಿಹಾಸವನ್ನ ಯಾವ ರೀತಿ ಬರೆಯುವುದು, ಕ್ರಿಯೇಟ್ ರಚನೆ ಮಾಡುವುದು ಅಂತ ಫಾರ್ ದಿ ಫಸ್ಟ್ ಟೈಮ್ ಜಗತ್ತಿಗೆ ತೋರಿಸಿಕೊಟ್ಟ. ಆದ್ರಿಂದ ಇವನನ್ನು ನಾವು ಫಾದರ್ ಆಫ್ ಹಿಸ್ಟ್ರಿ, ಇತಿಹಾಸದ ಜನಕ, ಇತಿಹಾಸದ ಪಿತಾಮಹ, ಇತಿಹಾಸದ ತಂದೆ, ಈ ರೀತಿಯಾಗಿ ಇವನನ್ನ
ಕರೆಯಲಾಗುತ್ತದೆ. ಸಿ ಹೆರೋಡೋಟಸ್ ಕೇಮ್ ಫ್ರಾಮ್ ಗ್ರೀಸ್ ಕಂಟ್ರಿ ವಿಚ್ ಈಸ್ ಇನ್ ಯುರೋಪ್ ಕಾಂಟಿನೆಂಟ್. ಯುರೋಪ್ ಖಂಡದಲ್ಲಿರ್ತಕ್ಕಂಥ ಗ್ರೀಸ್ ಅನ್ನುವ ದೇಶದಿಂದ ಅವ ಹೆರೋಡೋಟಸ್ ಬಂದವನಾಗಿದ್ದ. ಸಿ ಯು ಕ್ಯಾನ್ ಸಿ ಹಿಯರ್ ಗ್ರೀಸ್ ಅಂಡ್ ಇಟ್ಸ್ ಕ್ಯಾಪಿಟಲ್ ಈಸ್ ಅಥೆನ್ಸ್. ಓಕೆ, this Greece country is in Europe continent. Then historians ಅಂದ್ರೆ ಇತಿಹಾಸಕಾರರು. Those who have special knowledge in the study of history. History are called historians. Those who have special knowledge, who have expertise, skill in the study of history are called historians. ಇತಿಹಾಸವನ್ನು ಅಧ್ಯಯನ ಮಾಡುವುದರ ಒಂದು ಪರಿಣಿತಿಯಿಂದ ಪಡೆದಂತಹ ಜ್ಞಾನವನ್ನು, ಅಗಾಧವಾದ ಜ್ಞಾನವನ್ನು, ಪಾಂಡಿತ್ಯವನ್ನು ಪಡೆದಂತಹ ಜನರಿಗೆ ಹಿಸ್ಟೋರಿಯನ್ಸ್, ಇತಿಹಾಸಕಾರರು ಅಂತ ಹೇಳ್ತಾರೆ. ಓಕೆ, ಸೋರ್ಸಸ್ ಆಫ್ ಹಿಸ್ಟ್ರಿ. ಇತಿಹಾಸದ ಮೂಲಗಳು. Those materials which help us to understand history are sources of history. ಮೀನ್ಸ್ ಹಿಸ್ಟ್ರಿಯನ್ನ ಅಧ್ಯಯನ ಮಾಡಕ, ತಿಳ್ಕೊಳಕ ನಮಗೆ ಹೆಲ್ಪ್ ಮಾಡ್ತಕ್ಕಂಥ, ಸಹಾಯ ಮಾಡಿದಂತ ವಸ್ತುಗಳಿಗೆ ಸೋರ್ಸಸ್ ಆಫ್ ಹಿಸ್ಟ್ರಿ, ಇತಿಹಾಸದ ಮೂಲಗಳು ಅಂತ ಕರೀತಾರು. ದೇರ್ ಆರ್ 2 ಟೈಪ್ಸ್. One, literary sources. Second one, archaeological sources. Literary sources means ಸಾಹಿತ್ಯಿಕ. ಸಾಹಿತ್ಯಿಕ ಆಧಾರಗಳು ಅಥವಾ ಮೂಲಗಳು. ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂದ್ರೆ ಪ್ರಾಚ್ಯ ವಸ್ತುವಿನಿಂದ ಪ್ರಾಚ್ಯ ಶಾಸ್ತ್ರದ ಆಧಾರಗಳು ಅಥವಾ ಮೂಲಗಳು. ಸೋರ್ಸಸ್ ಆಫ್ ಹಿಸ್ಟ್ರಿಯಲ್ಲಿ 2 ಪ್ರಕಾರಗಳು. ಒಂದು ಲಿಟರರಿ ಸೋರ್ಸಸ್ ಅಂದ್ರೆ ಸಾಹಿತ್ಯಿಕ ಆಧಾರಗಳು. ಸಾಹಿತ್ಯ ಅಂದ್ರೆ ನಿಮ್ಗೆ ಗೊತ್ತದೆ,
ಸ್ಟೋರಿ, ನೋವೆಲ್ಸ್, ಪೋಯಮ್ಸ್, ಹೌದಾ, ಕತೆ, ಕಾದಂಬರಿ ಮತ್ತು ಹಾಡುಗಳು ಇವೆಲ್ಲವೂ ಎದರ ಬರ್ತಾವು? ಸಾಹಿತ್ಯಿಕ ಸೋರ್ಸಸ್ ಒಳಗ, ಲಿಟ್ರರಿ ಸೋರ್ಸಸ್ ಒಳಗೆ ಬರ್ತಾವು. ಇನ್ ಆರ್ಕಿಯೋಲಾಜಿಕಲ್ ಸೋರ್ಸಸ್ ಒಳಗ ಏನೇ ಬರ್ತಾವಪ್ಪ ಅಂದ್ರೆ ಪಾಟ್ಶಾರ್ಡ್ಸ್, ಕಾಯಿನ್ಸ್, ಇನ್ಸ್ಕ್ರಿಪ್ಷನ್ಸ್, ಮಾನ್ಯುಮೆಂಟ್ಸ್ ಅಂಡ್ ಅದರ್ ರಿಮೇನ್ಸ್. ಓಕೆ, ಅಂದ್ರೆ ಪಾಟ್ಶಾರ್ಡ್ಸ್ ಮೀನ್ಸ್ ಒಂದು ಹಳೆಯ ಕಾಲದ ಮಡಿಕೆಗಳ, ಕುಡಿಕೆಗಳ ತುಣುಕುಗಳು. ಶಾರ್ಡ್ಸ್ ಮೀನ್ಸ್ ಪೀಸಸ್, ಸ್ಮಾಲ್ ಪಾರ್ಟ್ಸ್, ತುಣುಕುಗಳು. ಇನ್ಸ್ಕ್ರಿಪ್ಷನ್ಸ್ ಅಂದ್ರೆ ಶಾಸನಗಳು. ಕಾಯಿನ್ಸ್ ನಾಣ್ಯಗಳು. ಮಾನ್ಯುಮೆಂಟ್ಸ್ ಹಳೆಯ ಕಟ್ಟಡಗಳು, ಲೈಕ್ ಗೋಲ್ ಗುಂಬಜ್ ಆಫ್ ಬಿಜಾಪುರ್, ಇಬ್ರಾಹಿಂ ರೋಜಾ. ದೇ ಕಮ್ ಇನ್ ದಿ ಸೋರ್ಸಸ್ ಆಫ್ ಆರ್ಕಿಯಾಲಜಿಕಲ್ sources. Literary sources also divided into two types. One, written literature. Second one, oral literature. In written literature also there are two types. One, native written literature. And foreign written literature. ಲಿಟರರಿ ಸೋರ್ಸಸ್ ಒಳಗ ಎರಡು ಪ್ರಕಾರಗಳು ಯಾವಪ್ಪ ಅಂದ್ರೆ ರಿಟರ್ನ್ ಲಿಟರೇಚರ್ ಅಂಡ್ ಓರಲ್ ಲಿಟರೇಚರ್. ರಿಟರ್ನ್ ಲಿಟರೇಚರ್ ವಾಸ್ ರಿಟರ್ನ್ ಬೈ ದಿ ಪೀಪಲ್ ಆಫ್ ದೋಸ್ ಟೈಮ್. ಆ ಹಿಂದಿನ ಕಾಲದಲ್ಲಿ ಇದ್ದಂತ ಜನರಿಂದ ಬರೆಯಲ್ಪಟ್ಟ ಕತೆ, ಕಾದಂಬರಿ, ಕಾವ್ಯಗಳು, ಪೋಯಮ್ಸ್, ನೋವೆಲ್ಸ್, ಸ್ಟೋರೀಸ್ ಆರ್ ಕಮ್ ಇನ್ ರಿಟರ್ನ್ ಲಿಟರೇಚರ್. ಇವು ರಿಟರ್ನ್ ಲಿಟರೇಚರ್ ಬರ್ತಾವು. ಓರಲ್ ಲಿಟರೇಚರ್ ಮೀನ್ಸ್ they were spread from people to people only by mouth, by their songs, stories. Okay, but not were written. ಅವು ಬರವಣಿಗೆ ರೂಪದಲ್ಲಿ ಇದ್ದಿದ್ದಿಲ್ಲ. ಬರೀ ಅದು ಒಬ್ಬರಿಂದ ಒಬ್ಬರಿಗೆ ಅವು ಮಾತಿನ ಮುಖಾಂತರ, ಹಾಡುಗಳ ಮುಖಾಂತರ, ಕಥೆಗಳ ಮುಖಾಂತರ ಅವು ಸ್ಪ್ರೆಡ್ ಆದವು. ದೇ ವೇರ್ ನಾಟ್ ಪಟ್ ಇನ್ ರೈಟಿಂಗ್. ಅವು ಬರವಣಿಗೆಯಲ್ಲಿ ಇಡಲ್ಪಡಲಿಲ್ಲ. ಆದ್ದರಿಂದ ಅವು ಏನ್ ಕರ್ತಾರೆ ಓರಲ್ ಲಿಟರೇಚರ್. ಓರಲ್ ಮೀನ್ಸ್ ಪರ್ಟೈನಿಂಗ್ ಟು ದಿ ಮೌತ್, ಟಾಕ್ಸ್. ಹೌದಾ, ಆದ್ರಿಂದ ಅವುಗಳಿಗೆ ಓರಲ್ ಲಿಟರೇಚರ್ ಕರ್ತಾರೆ. ರಿಟರ್ನ್ ಲಿಟರೇಚರ್ ವಾಸ್ ಮೇಡ್ ಟು ಬಿ ರಿಟರ್ನ್ ಆನ್ ದಿ ಲೀವ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಟ್ರೀಸ್. ಬೇರೆ ಬೇರೆ ಗಿಡಗಳ ಎಲೆಗಳ ಮೇಲೆ, ಒಂದು ಬರೆಯತಕ್ಕಂಥ ವಸ್ತುಗಳ ಮೇಲೆ ಇವೆಲ್ಲ ಬರೆಯಲ್ಪಟ್ಟವು. ಯಾವುದು? ರಿಟರ್ನ್ ಲಿಟರೇಚರ್. ಇನ್ ರಿಟರ್ನ್ ಲಿಟರೇಚರ್ ಆಲ್ಸೋ ಟೂ ಟೈಪ್ಸ್. ನೇಟಿವ್ ರಿಟರ್ನ್ ಲಿಟರೇಚರ್ means Indian poets, novelists, storytellers wrote their poems, stories, novels. ಭಾರತದಲ್ಲಿ ಇದ್ದಂತಹ ಭಾರತೀಯ ದೇಶೀಯ ಕವಿಗಳು, ಕಾದಂಬರಿಕಾರರು ಮತ್ತೆ ಕಥೆಗಾರರು ಏನ್ ಮಾಡ್ರು, ತಮ್ಮ ಕಥೆಗಳನ್ನ, ಕಾದಂಬರಿಗಳನ್ನ, ಕಾವ್ಯಗಳನ್ನ ಬರವಣಿಗೆ ರೂಪದಲ್ಲಿಟ್ಟರು. ಅವುಗಳನ್ನು ಏನು ಕೇಳ್ತಾರು? ನೇಟಿವ್ ರಿಟರ್ನ್ ಲಿಟರೇಚರ್ ಅಂತ ಹೇಳ್ತಾರೆ. ಯಾಕಂದ್ರೆ ದೇ ವರ್ ಆಲ್ ರಿಟರ್ನ್ ಬೈ ದಿ ಇಂಡಿಯನ್ ಪೋಯಮ್ಸ್, ಪೋಯಟ್ಸ್, novelists, storytellers. Like that, foreign written literature was written by foreigners who visited India during different periods of different rulers. ಬೇರೆ ಬೇರೆ ರಾಜ್ಯಗಳ ಆಡಳಿತದಲ್ಲಿ ಬೇರೆ ಬೇರೆ ಸಾಮ್ರಾಜ್ಯಗಳಿಗೆ ಭೇಟಿ ಕೊಟ್ಟಂತ ವಿದೇಶಿಯರು. ಎಕ್ಸಾಂಪಲ್, ಹುಯೆನ್ ವಾಸ್ ಫ್ರಮ್ ಚೈನಾ. ಚೈನಾ ದೇಶದಿಂದವ ಹುಯೆನ್ ಇಂಡಿಯಾಕ್ಕೆ ಭೇಟಿ ಕೊಟ್ಟಿದ್ದನು. ಫಾಹಿಯಾನ್, ಈ ರೀತಿಗೆ ಬೇರೆ ಬೇರೆ ವಿದೇಶಿಗಳು ಬೇರೆ ಬೇರೆ ಸಾಮ್ರಾಜ್ಯಗಳ ಆಡಳಿತದ ಅವಧಿಯಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟರು.
ದೆನ್ ದೇರ್ ರೋಟ್ ವಾಟ್ ದೇ ಸಾ ಡ್ಯೂರಿಂಗ್ ದಟ್ ಟೈಮ್. ಆ ಒಂದು ಕಾಲದಲ್ಲಿ ಅವರು ಇಲ್ಲಿ ಕಂಡಂತಹ ಬೇರೆ ಬೇರೆ ಸಾಮ್ರಾಜ್ಯಗಳ ಅಧಿಕಾರಾವಧಿಯಲ್ಲಿ ಅವರು ಕಂಡಂತಹ ಅನುಭವಗಳನ್ನ ಏನ್ ಮಾಡ್ರು, ದೇ ಬ್ರಾಟ್ ಇನ್ ಟು ರಿಟರ್ನ್ ಫಾರ್ಮ್, ಒಂದು ಲಿಖಿತ ರೂಪಕ್ಕೆ ಅವರನ್ನ ತಂದರು. ಸೊ ದೇ ಆರ್ ಕಾಲ್ಡ್ ಫಾರೆನ್ ರಿಟರ್ನ್ ಲಿಟರೇಚರ್. ಸೆಕೆಂಡ್ ಒನ್, ಆರ್ಕಿಯಾಲಜಿಕಲ್ ಸೋರ್ಸಸ್. ದಿ ಸೋರ್ಸಸ್ ಅಂದ್ರೆ ಪ್ರಾಚ್ಯ ವಸ್ತುಗಳ ಒಂದು ಮೂಲಗಳು, ಆಧಾರಗಳು ಏನೇನು ಒಳಗೊಳ್ತಾವಪ್ಪ ಅಂದ್ರೆ ಪಾಟ್ಸ್ಯಾರ್ಡ್ಸ್, ಕಾಯಿನ್ಸ್, ಮಾನ್ಯುಮೆಂಟ್ಸ್, ಇನ್ಸ್ಕ್ರಿಪ್ಷನ್ಸ್, and other remains. ಪಾಟ್ ಶಾರ್ಡ್ಸ್ ಮೀನ್ಸ್ ಮಡಿಕೆ ಕುಡಿಕೆಗಳ ತುಕಡಿಗಳು, ಕಾಯಿನ್ಸ್ ಅಂದ್ರೆ ಹಳೆಯ ಕಾಲದ ನಾಣ್ಯಗಳು. ಯು ಮೈಟ್ ಹ್ಯಾವ್ ಸೀನ್ ಡಿಫರೆಂಟ್ ಟೈಪ್ಸ್ ಆಫ್ ಕಾಯಿನ್ಸ್. ಕಾಯಿನ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ವೇರ್ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ ದಿ ಪೀರಿಯಡ್ಸ್ ಆಫ್ ಡಿಫರೆಂಟ್ ಕಿಂಗ್ಸ್. ಬೇರೆ ಬೇರೆ ರಾಜರು ತಮ್ಮ ಆಡಳಿತಾವಧಿಯಲ್ಲಿ ಬೇರೆ ಬೇರೆ ನಾಣ್ಯಗಳನ್ನ, ಫಾರ್ ಎಕ್ಸಾಂಪಲ್ ಗದ್ಯಾನ, ವರಾಹ, ದಿನಾರ್, ಈ ರೀತಿಯಾಗಿ ನಾಣ್ಯಗಳನ್ನ, ಬಂಗಾರ, ಬೆಳ್ಳಿ, ತಾಮ್ರ, ಕಂಚು ಮುಂತಾದ ನಾಣ್ಯಗಳನ್ನ, ಲೋಹದ ನಾಣ್ಯಗಳನ್ನ, ಮೆಟಲ್ ಕಾಯಿನ್ಸ್ ಗಳನ್ನ ಇಂಟ್ರೊಡ್ಯೂಸ್ಡ್ ಪರಿಚಯಿಸಿದ್ರು. ಓಕೆ, ಆ ಒಂದು ನಾಣ್ಯಗಳ ಒಂದು ಮೂಲಗಳು ಸಿಗ್ತಾವ ನಮಗೆ. ಹಳೆಯ ಕಾಲದ ನಾಣ್ಯಗಳು ಈಗ ಡಿಸ್ಕವರ್ಡ್ ಆಗ್ಯಾವು, ಅವುಗಳು ನಾಣ್ಯಗಳು. ಮಾನ್ಯುಮೆಂಟ್ಸ್ ಮೀನ್ಸ್ ಹಳೆಯ ಕಟ್ಟಡಗಳು, ಹಿಂದಿನ ಕಾಲದಿಂದ ಬಂದಂತಹ ಕಟ್ಟಡಗಳು, ಇದಕ್ಕೆ ಮಾನ್ಯುಮೆಂಟ್ಸ್ ಸ್ಮಾರಕಗಳಂದರು. ಇನ್ಸ್ಕ್ರಿಪ್ಷನ್ಸ್ ಆರ್ ಸ್ಟೋನ್ಸ್ ಆನ್ ವಿಚ್ something that the king, when he had no money to give his officials, he gifted them few acres of lands. That was written on the stones. Those stones are called inscriptions. ರಾಜ ಏನ್ ಮಾಡಿದ, ಹಿಂದಿನ ಕಾಲದಾಗ ತನ್ನ ಅಧಿಕಾರಿಗಳಿಗೆ, ಕೆಲಸಗಾರರಿಗೆ ಕೊಡಲು ಹಣವಿಲ್ಲದೆ ಇದ್ದಾಗ, ಅವನ ಹತ್ರ ನಾಣ್ಯಗಳು ಇಲ್ಲದೆ ಇದ್ದಾಗ ಏನ್ ಮಾಡಿದವ, ಅವ್ರಿಗೆ ಇಂತಿಷ್ಟು ಭೂಮಿ, ದಿಸ್ ಮಚ್ ದಟ್ ಮಚ್, ಅಷ್ಟು ಇಷ್ಟು ಅಂತ ಭೂಮಿಯನ್ನ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನೋ, ಆ ಭೂಮಿಯನ್ನ ಅಥವಾ ದೇವಾಲಯಗಳಿಗೆ ಕೊಟ್ಟಂತಹ, ಮಠ ಮಂದಿಗಳಿಗೆ ಕೊಟ್ಟಂತಹ ಭೂಮಿಗಳನ್ನ, ದಾನ ಧರ್ಮಗಳನ್ನ ಏನ್ ಮಾಡಿದ್ರು, ಕಲ್ಲಿನ ಮೇಲವ ಚತ್ತಿಸಿದ. ಹಿ ಮೇಡ್ ದಿ ಸ್ಕಲ್ಪ್ಟರ್ಸ್ ಎಚ್ ಆನ್ ದಿ ಸ್ಟೋನ್ಸ್. ಕಲ್ಲುಗಳ ಮೇಲೆ ಅವನ ಕೆತ್ತುವಂತೆ ಶಿಲ್ಪಿಗಳಿಗೆ ಹೇಳಿದನು. ಆ ಎಲ್ಲ ಕಲ್ಲುಗಳು, ಕೆತ್ತನೆಗಳನ್ನ, ಅಕ್ಷರಗಳನ್ನ, ದಾನ ದತ್ತಿ ನೀಡುವಂತ ವಿವರಗಳನ್ನ ಒಳಗೊಂಡ ಕಲ್ಲುಗಳಿಗೆ ಏನ್ ಕರೀತಾರೋ ಇನ್ಸ್ಕ್ರಿಪ್ಷನ್ಸ್, ಶಾಸನ ಅಂತ ಕರೀತಾರೆ. ಅಂಡ್ ಅದರ್ ರಿಮೇನ್ಸ್ ಒಳಗೆ ಏನೇನ್ ಬರ್ತಾವಪ್ಪ ಅಂದ್ರೆ ಬೋನ್ಸ್ ಆಫ್ ಅರ್ಲಿ ಹ್ಯೂಮನ್ಸ್. ಓಕೆ, ಅಲ್ಲಿ ಹ್ಯೂಮನ್ಸ್ ಬೋನ್ಸ್ಗಳು, ಅವರ ವೆಪನ್ಸ್ಗಳು, ಬೇರೆ ಬೇರೆ ಆಯುಧಗಳು, ಈ ಒಂದು ಅದರ್ ರಿಮೇನ್ಸ್ ಗಳಲ್ಲಿ ಬರ್ತಾವು. ದೀಸ್ ಆರ್ ಆಲ್ ಕಮ್ ಇನ್ ಆರ್ಕಿಯಾಲಜಿಕಲ್ ಸೋರ್ಸಸ್. ಎಲ್ಲವೂ ಪ್ರಾಚ್ಯಶಾಸ್ತ್ರ ಮೂಲಗಳಲ್ಲಿ ಬರ್ತಾವು. ಎಕ್ಸ್ಕಾವೇಷನ್ ಅಂದ್ರೆ ಸಂಶೋಧನೆ ಮಾಡುವುದು. Excavation is a method or a way of taking out from the earth remains of early human beings.
beings and are fossils. Excavation method of taking out from the earth remains of early human beings and fossils ಅಂದ್ರೆ ಪ್ರಾಚೀನ ಮಾನವರ ಒಂದು ಅಸ್ಥಿ ಪಂಜರಗಳನ್ನ, ಇತರೆ ಫಾಸಿಲ್ಸ್ ಮೀನ್ಸ್ ಪಳೆಯುಳಿಕೆಗಳನ್ನ. ಫಾಸಿಲ್ಸ್ ಮೀನ್ಸ್ ಸಮಥಿಂಗ್ ಆಬ್ಜೆಕ್ಟ್ಸ್, ಸಮ್ ಆಬ್ಜೆಕ್ಟ್ಸ್ ದಟ್ ಕೇಮ್ ಫ್ರಮ್ ಏನ್ಷಿಯಂಟ್ ಟೈಮ್ಸ್, ಹಿಂದಿನ ಕಾಲದಿಂದ ಬಂದಂತ ಬಟ್ ಭೂಮಿಯಲ್ಲಿ ಇರತಕ್ಕಂತ, ಭೂಮಿಯಲ್ಲಿ ಹಿಡ್ಡನ್ ಅವಿಕೊಂಡಿರ್ತಕ್ಕಂತ, ಭೂಮಿಯಲ್ಲಿ ಮುಚ್ಚಿಕೊಂಡಿರ್ತಕ್ಕಂಥ ವಸ್ತುವನ್ನ ಹೊರಗಡೆ ತೆಗೆಯತಕ್ಕಂತ. ಡಿಗಿಂಗ್ ಔಟ್, ಟೇಕಿಂಗ್ ಔಟ್ ಫ್ರಮ್ ದಿ ಅರ್ತ್, ಭೂಮಿಯಿಂದ ಹೊರಗೆ ತೆಗೆಯುವಂತ ಕೆಲಸಕ್ಕೆ ಒಂದು ಸೈಂಟಿಫಿಕ್ ಮೆಥಡ್, ವೇಗ ಏನ್ ಕರೀತಾರು, ಎಕ್ಸ್ಕಾವೇಷನ್, ಸಂಶೋಧನೆ ಅಂತ ಕರೀತಾರು. You can see archaeological sources here. Here monuments means old buildings, coins of different types, inscriptions actually other archaeological remains ಅಂದ್ರೆ ಅದರ ಓಲ್ಡ್ ಬಿಲ್ಡಿಂಗ್ಸ್ ಮತ್ತು ಅದರ ಹ್ಯೂಮನ್ ಬೋನ್ಸ್, these are all come in archaeological sources. Chronology. ಕಾಲಾನುಕ್ರಮ, ಎಣಿಕೆ. Chronology means ಕಾಲಾನುಕ್ರಮಣಿಕೆ ಶಾಸ್ತ್ರ. This is an arrangement of events as per their occurrence. Chronology is an arrangement of events as per their occurrence, happening. ಘಟನೆಗಳು ಹಿಂದಿನ ಕಾಲದಾಗ ಹೆಂಗ ಸಂಭವಿಸಿದ್ದು, ಫಸ್ಟ್ ಯಾವ್ದಾಯ್ತು, ನಂತರ ಯಾವ್ದಾಯ್ತು, ಅದರ ನಂತರ ಯಾವ್ದಾಯ್ತು, ಅಂಡ್ ಸೋ ಆನ್ ಸೋ ಫೋರ್ತ್. ಮೊದಲು ಸಂಭವಿಸಿದನ ಮೊದಲು ಬರೆಯುವುದು, ಆಸ್ ಪರ್ ಇಟ್ಸ್ ಅಕರೆನ್ಸ್ ಆಫ್ ಇಯರ್ಸ್, ಇನ್ ವಿಚ್ ವರ್ಷಗಳಲ್ಲಿ ಆ ಒಂದು ಘಟನೆ ಯಾವ ವರ್ಷದಲ್ಲಿ ಆ ಘಟನೆ ಸಂಭವಿಸಿತು ಅದನ್ನ ಫಸ್ಟ್ ಮೆನ್ಷನ್ ಮಾಡುವುದು. ನಂತರ ಆಗಿದ್ದ ನಂತರ, ಅದರ ನಂತರ ಆಗಿದ್ದ ಅದರ ನಂತರ, ಈ ರೀತಿಯಾಗಿ ಒಂದಾದ ನಂತರ ಒನ್ ಬೈ ಒನ್ ಆಫ್ಟರ್ ಅನದರ್ ಘಟನೆಗಳನ್ನ ರೆಕಾರ್ಡ್ ಮಾಡುವುದು, ದಾಖಲೆ ಮಾಡುವುದಕ್ಕೆ ಕ್ರೋನೋಲಾಜಿ, ಕಾಲಾನುಕ್ರಮಣಿಕೆ ಶಾಸ್ತ್ರ ಅಂತ ಕರೀತಾರೆ. ಕ್ರಿಶ್ಚಿಯನ್ ಎರಾ begins with the period of Jesus Christ. Christian era begins with the period or from the period of Jesus Christ. ಯೇಸುವನ್ನು ಕರಿತೀವಿ ನಾವು ಕ್ರಿಶ್ಚಿಯನ್ ದೇವರು, ಕ್ರಿಶ್ಚಿಯನ್ ಧರ್ಮದ ಸ್ಥಾಪಕ, ಫೌಂಡರ್ ಜೀಸಸ್ ಕ್ರಿಸ್ತನ ಒಂದು ಅವಧಿಯಿಂದ ಏನ್ ಚಾಲಾಗುತ್ತೆ, ಕ್ರಿಶ್ಚಿಯನ್ ಎರಾ, ಕ್ರಿಶ್ಚಿಯನ್ ಒಂದು ಅವಧಿ ಸ್ಟಾರ್ಟ್ ಆಯ್ತು. ಪ್ರೆಸೆಂಟ್ historical narrative practice is in common era. Means CE. Common era means CE. This started from the time of ಕ್ರಿಸ್ತ, ಜೀಸಸ್ ಕ್ರಿಸ್ತನ ಅವಧಿ ನಂತರ ಕಾಮನ್ ಎರಾ ಸ್ಟಾರ್ಟ್ ಆಯ್ತು. ಪ್ರೆಸೆಂಟ್ ಹಿಸ್ಟೋರಿಕಲ್ ನೆರೇಟಿವ್ ಪ್ರಾಕ್ಟೀಸ್ ಈಸ್ ಇನ್ ಕಾಮನ್ ಎರಾ ಮೀನ್ಸ್ ನಾವು
ಈಗಿನ ಈಗಿನ ಕಾಲದಲ್ಲಿ ಇತಿಹಾಸದ ಘಟನೆಗಳನ್ನು ನಾವು ಯಾವ ಒಂದು ಅವಧಿಯಲ್ಲಿ ಐಡೆಂಟಿಫೈ ಮಾಡ್ತೀವಿ ಬರಿತೀವಪ್ಪ ಅಂದ್ರೆ ಕಾಮನ್ ಎರಾ, ಸಾಮಾನ್ಯ ಶಕೆಯಲ್ಲಿ. ಕಾಮನ್ ಎರಾ ಮೀನ್ಸ್ ಈ ಸಾಮಾನ್ಯ ಶಕೆಯಲ್ಲಿ ನಾವು ಇತಿಹಾಸದ ಘಟನೆಗಳನ್ನ ಈಗ ನಾವು ಅಧ್ಯಯನ ಮಾಡ್ತೀವಿ. If we take period of Jesus Christ 0, this we don't know for how many years did Jesus Christ live. ಅವ್ನು ಎಷ್ಟು ವರ್ಷ ಬದುಕಿದ ಅನ್ನೋದು ನಮ್ಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ. ಆದ್ರಿಂದ we take 0 as the period of Jesus Christ. As we move forth from the period of Jesus Christ, we count events in common era. CE means common era. ಕ್ರಿಸ್ತನ ಅವಧಿಯಿಂದ ನಂತರದ ಅವಧಿಯಲ್ಲಿ ಘಟನೆಗಳನ್ನು ಕಾಮನ್ ಎರಾದಲ್ಲಿ ಅಧ್ಯಯನ ಮಾಡ್ತೀವಿ, ಬರಿತೀವಿ. ಬಿಫೋರ್ ಹಿಸ್ ಪೀರಿಯಡ್ ವಿ ಕೌಂಟ್ ಇವೆಂಟ್ಸ್ ಇನ್ ಪ್ರೀ ಕಾಮನ್ ಎರಾ. ಪ್ರೀ ಕಾಮನ್ ಎರಾ. ಪ್ರೀ ಮೀನ್ಸ್ ಬಿಫೋರ್. ದಿಸ್ ಪ್ರೀ ಮೀನ್ಸ್ ಬಿಫೋರ್ ಅಂದ್ರೆ ಕ್ರಿಸ್ತನ ಅವಧಿಯ ಮುಂಚಿನ ಅವಧಿಯಲ್ಲಿ ನಾವು ಅವನ ಹಿಂದೆ ನಡೆದಂತ ಘಟನೆಗಳನ್ನ ಈ ಒಂದು ಪ್ರೀ ಕಾಮನ್ ಎರಾದಲ್ಲಿ ರೆಫರ್ ಮಾಡ್ತೀವಿ, ಓದ್ತೀವಿ ಅಥವಾ ಬರಿತೀವಿ. ಅವನ ನಂತರದ ಅವಧಿಯಲ್ಲಿ ಘಟನೆಗಳನ್ನ ನಾವು ಕಾಮನ್ ಎರಾದಲ್ಲಿ ಅಧ್ಯಯನ ಮಾಡ್ತೀವಿ. ಇದಕ್ಕೆ ನಾವು ಇನ್ನೊಂದು ಏನಂತೀವಪ್ಪ ಅಂದ್ರೆ ಸಿ ಬದಲಲ್ಲಿ ಎಡಿ ಮೀನ್ಸ್ ಅನ್ನೋ ಡೊಮಿನ್ ಅಂತ ಕರೀತಾರೋ, ಮುಂದ ಎಸಿ ನೋತಾರು ಮೀನ್ಸ್ ಆಫ್ಟರ್ ಕ್ರಿಸ್ತ. ಇದಕ್ಕೆ ಏನ್ ಕರೀತಾರೆ ಅಂದ್ರೆ ಇಲ್ಲಿ ಆಫ್ಟರ್ ಕ್ರಿಸ್ತ, ಇದಕ್ಕೆ BC ಮೀನ್ಸ್ ಬಿಫೋರ್ ಕ್ರಿಸ್ತ. ಆಫ್ಟರ್ ಕ್ರಿಸ್ತ ಮೀನ್ಸ್ ಕ್ರಿಸ್ತ ನಂತರ ಅವಧಿ, BC ಮೀನ್ಸ್ ಬಿಫೋರ್ ಕ್ರಿಸ್ತ ಮೀನ್ಸ್ ಅನ್ನೋ ಡೊಮಿನ್ ಅಂದ್ರೆ ಇನ್ ದಿ ಪೀರಿಯಡ್ ಆಫ್ ಕ್ರಿಸ್ತ, ಕ್ರಿಸ್ತನ ಜೀವಿತದ ಅವಧಿಯಲ್ಲಿ. ಈ ರೀತಿಯಾಗಿ ನಾವು ಇವೆಂಟ್ಸ್ ಗಳನ್ನ ಕೌಂಟ್ ಮಾಡ್ಬೇಕಾಗತಿ, ಘಟನೆಗಳನ್ನ ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡಬೇಕಾಗತಿ. 3 periods of history. Three periods of history ಅಂದ್ರೆ ಹಿಸ್ಟರಿಯಲ್ಲಿ 3 ಅವಧಿಗಳದಾವು. It is divided on the basis of knowledge of script. Knowledge of script. Script is a style of writing. Script is a style of writing, style or way of writing. ನಾವು ಯಾವ ರೀತಿ ಅಕ್ಷರಗಳನ್ನು ಬರಿತೀವೋ, ನಮ್ಮ ಶೈಲಿ ಯಾವುದೈತಿ ಅನ್ನತಕ್ಕಂಥ ತಿಳಿಸ್ಕೊಡ್ತಕ್ಕಂಥ ಒಂದು ವೇಗ, ಒಂದು ಮೆಥಡಿಗೆ ಏನ್ ಕರೀತಾರೆ ಸ್ಕ್ರಿಪ್ಟ್ ಅಂತ ಕರೀತಾರೆ. ಅಂದ್ರೆ ಬರವಣಿಗೆ ಶೈಲಿ. ಸ್ಕ್ರಿಪ್ಟ್ ಮೀನ್ಸ್ ಬರವಣಿಗೆ ಶೈಲಿ. ಈ ಬರವಣಿಗೆಯ ಶೈಲಿಯ ಆಧಾರದ ಮೇಲೆ ಹಿಸ್ಟ್ರಿ is divided into 3 periods. Okay, let us learn one by one. First one, prehistoric period. What happens in the prehistoric period? ಪ್ರಿಹಿಸ್ಟೋರಿಕ್ ಅಂದ್ರೆ ಇತಿಹಾಸ ಪೂರ್ವ ಅವಧಿ. ಪ್ರಿಹಿಸ್ಟೋರಿಕ್ ಪೀರಿಯಡ್ ಅಲ್ಲಿ ಏನಾಯ್ತು ಅಂದ್ರ, ಇನ್ ದಿಸ್ ಪೀರಿಯಡ್ script was
ನೈದರ್ ಅಂಡರ್ಸ್ಟುಡ್ nor read. What happens in this period? Script was neither understood nor read. ಅಲ್ಲಿಯೇ ಆ ಒಂದು ಅವಧಿಲಿ ಬರವಣಿಗೆ ಶೈಲಿಯನ್ನ ತಿಳ್ಕೊಳಕ್ಕೂ ಬರಿಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಬರಿಲ್ಲ, ಮತ್ತು ಅದನ್ನ ಓದಾಕ ಬರಿಲ್ಲ. ಅಕ್ಷರಗಳು ಹೆಂಗದಾವು, ಅಕ್ಷರಗಳ ಆಕಾರ ಹೆಂಗೈತಿ ಅನ್ನೋದನ್ನ ತಿಳ್ಕೊಳಕ್ ಬರಿಲ್ಲ, ಮತ್ತ ಓದಾಕ ಬರಿಲ್ಲ. ಬೋತ್ ವೇರ್ ಇಂಪಾಸಿಬಲ್, ಎರಡೂ ಇಂಪಾಸಿಬಲ್ ಆಗಿದ್ದವು ಅವ್ರಿಗೆ. ಹೌದಾ? ಇವನ್ ಟುಡೇ historians are unable to read script of that period, prehistoric period ದ ಒಂದು ಸ್ಕ್ರಿಪ್ಟ್ ಅನ್ನು ಓದಾಕ ಇವತ್ತಿನ ಇತಿಹಾಸಕಾರರು ಸರಕ ಅಸಮರ್ಥರಾಗಿದ್ದಾರೆ. ಓಕೆ, ಸ್ಕ್ರಿಪ್ಟ್ ವಾಸ್ ನೈದರ್ ಅಂಡರ್ಸ್ಟುಡ್ ನಾರ್ ರೀಡ್. ಸ್ಕ್ರಿಪ್ಟ್ ಅನ್ನ ಓದಾಕ ಬರಿಲ್ಲ ಮತ್ತ ಅರ್ಥ ಮಾಡ್ಕೊಳ್ಳೋಕೆ ಬರಿಲ್ಲ. ಈ ಪೀರಿಯಡ್ಗೆ ಏನ್ ಕೇಳ್ತಾರು? ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಅಂತ ಹೇಳ್ತಾರು. Second one, proto-historic period. In proto-historic period, script was understood but couldn't be read. ಇಲ್ಲಿ ಆಯ್ತು ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್ ಒಳಗ ದಿಸ್ ಇಸ್ ಸೆಕೆಂಡ್ ಪೀರಿಯಡ್ ಆಫ್ ಹಿಸ್ಟರಿ. ಇನ್ ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್ ಸ್ಕ್ರಿಪ್ಟ್ ವಾಸ್ ಅಂಡರ್ಸ್ಟುಡ್. ಸ್ಕ್ರಿಪ್ಟ್ ಆ ಒಂದು ಬರವಣಿಗೆ ಶೈಲಿಯನ್ನ ತಿಳ್ಕೊಂಡ್ರು. ಆಗಿನ ಕಾಲ ಇತಿಹಾಸಕಾರರು ತಿಳ್ಕೊಂಡ್ರು. ಏನ್ ಮಾಡಿದ್ರು? ಈಗಿನ ಕಾಲ ಇತಿಹಾಸಕಾರಿಗೆ ಅವಾಗಿನ ಶೈಲಿ ತಿಳಿಯಿತು. ಹೌದಾ? ಬಟ್ ಕುಡಂಟ್ ಬಿ ರೀಡ್, ಆದ್ರ ಅದು ಓದಾಕ ಬರಲಿಲ್ಲ. ಅವ್ ಯಾವ ಶೈಲಿ ಐತಿ? ಅದು ಅಕ್ಷರಗಳು ವೆದರ್ ಲೆಟರ್ಸ್ ಆರ್ ರೌಂಡ್, ರೆಕ್ಟಾಂಗ್ಯುಲರ್, ಲೈನಿಯರ್. ಅಕ್ಷರಗಳು ಗುಂಡ್ಕದಾವು, ಚೌಕದಾವು, ಅಥವಾ ರೆಕ್ಟಾಂಗ್ಯುಲರ್ ಅಂದ್ರೆ ಆಯತಾಕಾರ ಅದಾವು, ಲೈನ್ ದಲ್ಲಿದಾವು. ಅದು ಸ್ಕ್ರಿಪ್ಟ್ ಅಂಡರ್ಸ್ಟುಡ್ ಬಟ್ ಕುಡಂಟ್ ಬಿ ರೀಡ್, ಆದ್ರೂ ಓದಾಕ ಬರಲಿಲ್ಲ. ಓಕೆ, ದ್ಯಾಟ್ ಪೀರಿಯಡ್ ವಾಸ್ ಕಾಲ್ಡ್ ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್. Third one, historic period. In this period, script was both understood and read. ಈ ಒಂದು ಅವಧಿಯಲ್ಲಿ ಸ್ಕ್ರಿಪ್ಟ್ ಅನ್ನ ತಿಳ್ಕೊಳ್ಳಾಕು ಸಾಧ್ಯ ಆಯ್ತು ಮತ್ತು ಅದನ್ನ ಓದಾಕು ಬಂದಿತ್ತು. ಓಕೆ, ಸ್ಕ್ರಿಪ್ಟ್ ವಾಸ್ ಬೋತ್ ಅಂಡರ್ಸ್ಟುಡ್ ಅಂಡ್ ರೀಡ್. ಇತಿಹಾಸಕಾರರು ಈ ಕಾಲದ ಒಂದು ಸ್ಕ್ರಿಪ್ಟ್ ಅನ್ನ ಬರವಣಿಗೆ ಶೈಲಿಯನ್ನ ತಿಳ್ಕೊಂಡ್ರು. ಯಾವ ರೀತಿ ಐತಿ ಶೈಲಿ ತಿಳ್ಕೊಂಡ್ರು ಅಂತಂದ ಓದಾಕರು ಏಬಲ್ ಆದ್ರು. ಓಕೆ, ದಿಸ್ ಪೀರಿಯಡ್ ಇಸ್ ಕಾಲ್ಡ್ ಹಿಸ್ಟೋರಿಕ್ period. Modern human beings first appeared in Africa. ಅಂದ್ರೆ ಈಗ ಇರ್ತಕ್ಕಂಥ ಆಸ್ ವಿ ಆರ್, ನಾವು ಈಗ ಇರ್ತಕ್ಕಂಥ ಮಾಡರ್ನ್ ಹ್ಯೂಮನ್ ಬೀಯಿಂಗ್ಸು, ಆಧುನಿಕ ಮಾನವ ಜೀವಿಗಳು ಫಸ್ಟ್ ಆಫ್ರಿಕಾ ಕಾಂಟಿನೆಂಟ್ ಅಲ್ಲಿ ಕಂಡು ಬರ್ತಾರು. ನಂತರ ಅವರು ದೇ ಸ್ಪ್ರೆಡ್ ಟು ಅದರ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್, ಬೇರೆ ಬೇರೆ ದೇಶಗಳಿಗೆ, ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಿಗೆ ಅವರು ವಲಸೆ ಹೋಗುತ್ತಾರು. ಈ ರೀತಿಯಾಗಿ ಮಾನವ ಜೀವಿಗಳು ಆಫ್ರಿಕಾದಿಂದ ಬೇರೆ ಬೇರೆ ಪ್ರದೇಶಗಳಿಗೆ, ದೇಶಗಳಿಗೆ ಹೋಗಿ ವಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರು. ಪ್ರೀ ಹಿಸ್ಟೋರಿಕ್ ಪೀರಿಯಡ್ in this period there are
3 ages. There are 3 ages. ಓನ್ಲಿ ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಮಾತ್ರ 3 ಏಜಸ್ ಅಂದ್ರೆ ಅವಧಿಗಳಾಗಿ ವಿಭಜಿಸಲ್ಪಟ್ಟಿದೆ. ನನ್ ಆಫ್ ದಿ ಅದರ್ 2 ಏಜಸ್, ಇತರ 2 ಪೀರಿಯಡ್ಗಳು ಅಂದ್ರೆ ಏಜಸ್ಗಳದಾವು. ಯಾವಪ್ಪ ಅಂದ್ರೆ ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್ ಅಂಡ್ ಹಿಸ್ಟೋರಿಕ್ ಪೀರಿಯಡ್ ಹ್ಯಾವ್ ನಾಟ್ ಬೀನ್ ಡಿವೈಡೆಡ್ ಇಂಟು ಅದರ್ ಪೀರಿಯಡ್ಸ್. ಬೇರೆ ಪೀರಿಯಡ್ಗಳಾಗಿ ಅವು 2 ವಿಭಜಿಸಲ್ಪಟ್ಟಿಲ್ಲ. ಬಟ್ ಓನ್ಲಿ ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಈಸ್ ಡಿವೈಡೆಡ್ ಇಂಟು 3 ಏಜಸ್, ಮೀನ್ಸ್ 3 ಪೀರಿಯಡ್ಸ್ ಗಳಾಗಿ ಇದನ್ನ ಮತ್ತ ಡಿವೈಡ್ ಮಾಡ್ಯಾರು. ಏನಪ್ಪ ಅಂದ್ರೆ ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಅನ್ನ. ಔಟ್ ಆಫ್ ದೋಸ್ 3 ಏಜಸ್, ಫಸ್ಟ್ ಒನ್ ಈಸ್ Paleolithic age. Paleolithic age means old stone age. Old stone age. Its period is from 5 lakhs to 12,000 years ago. ಈ ಒಂದು ಪಾಲಿಲಿಥಿಕ್ ಏಜ್, ಓಲ್ಡ್ ಸ್ಟೋನ್ ಏಜ್, ಹಳೆ ಶಿಲಾಯುಗ ಯಾವಾಗ ಕಂಡು ಬಂತು ಅಂದ್ರ 5 ಲಕ್ಷದಿಂದ 12,000 ವರ್ಷಗಳ ಹಿಂದೆ ಹೌದಾ ಕಂಡು ಬಂತು. ಅಂಡ್ ದಿಸ್ ಈಸ್ ದಿ ಫಸ್ಟ್ ಸ್ಟೇಜ್ ಆರ್ ಬಿಗಿನಿಂಗ್ ಸ್ಟೇಜ್ ಇನ್ ದಿ ಪ್ರೀ ಹಿಸ್ಟೋರಿಕ್ ಪೀರಿಯಡ್. ಪ್ರೀ ಹಿಸ್ಟೋರಿಕ್ ಪೀರಿಯಡ್ ನಾಗ ಇದು ಬಿಗಿನಿಂಗ್ ಸ್ಟೇಜ್, ಮೊದಲನೇ ಒಂದು ಸ್ಟೇಜ್ ಹಂತ ಅವಧಿ ಆಗೈತಿ. ಪೀಪಲ್ ಆಫ್ ದಿಸ್ ಪಾಲಿಲಿಥಿಕ್ ಏಜ್ ವಾಟ್ ಡಿಡ್, ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ದೇ ಏಟ್, ಏನ್ ತಿಂದ್ರು ನೋಡೋಣ. ದೇ ಏಟ್ ಫ್ರೂಟ್ಸ್, ಟ್ಯೂಬರ್ಸ್, callus, and yams. ಈ ರೀತಿ ಅವರು ಹಣ್ಣುಗಳನ್ನ, ಫ್ರೂಟ್ಸ್ ಹಣ್ಣುಗಳನ್ನ, ಟ್ಯೂಬರ್ಸ್ ಅಂದ್ರೆ ಒಂದು ಟ್ಯೂಬ್ ಅಂತ ಬಾಯಿಪದಂತ ಗಿಡಮೂಲಿಕೆ, ಅದನ್ನ ಅವರು ಆಹಾರವಾಗಿ ಉಪಯೋಗಿಸಿದ್ರು. ಕಾರ್ಮ್ಸ್, ಇವು ಕೂಡ ಒಂದು ರೀತಿಯ ಕಾಳು ತಿನ್ನತಕ್ಕಂಥ ಪದಾರ್ಥಗಳು. ಕ್ಯಾಲಸ್ ಅಂಡ್ ಯಾಮಸ್, ಇವು ಗೆಡ್ಡೆ ಗೆಣಸುಗಳು. ಈ ರೀತಿ ಇವರ ಈ ಒಂದು ಜನರ ಆಹಾರವಾಗಿತ್ತು. ಪಾಲಿಯೋಲಿಥಿಕ್ ಏಜ್ ಇವರನ್ನ ಆಹಾರವಾಗಿ ಇವುಗಳನ್ನ ಯೂಸ್ ಮಾಡಿದ್ರು. ದೆನ್ ಓರ್ ಲೀವ್ಸ್ ಅಂಡ್ ಬಾರ್ಕ್ಸ್ ಆಫ್ ಟ್ರೀಸ್. ಓರ್ ಲೀವ್ಸ್ ಅಂಡ್ ಬಾರ್ಕ್ಸ್ ಆಫ್ ಟ್ರೀಸ್ ಅಂದ್ರೆ ಗಿಡದ ಎಲೆಗಳನ್ನು, ಮತ್ತು ಬಾರ್ಕ್ಸ್ ಆಫ್ ಟ್ರೀಸ್ ಅಂದ್ರೆ ಒಂದು ಗಿಡದ ತೊಗಟೆಯನ್ನು, ದಿಪ್ಪ ಮರದ ಕಾಂಡ್ರದಿ ಲಾಗ ಅದರ ಒಂದು ದಿಪ್ಪನೆ ಹೊರ ಹೊದಿಕೆ ತೊಗಟೆಯನ್ನು ಅವರು ಓರ್ ಬಟ್ಟೆಯಾಗಿ ಅವರ ಯೂಸ್ ಮಾಡಿದ್ರು. ಆಲ್ಸೋ ಫಿಶ್ಡ್ ಅಂಡ್ ಹಂಟೆಡ್ ಅನಿಮಲ್ಸ್. ಫಿಶ್ಡ್ ಮೀನ್ಸ್ ಮೀನುಗಳನ್ನು ಅವರ ಹಿಡಿದ್ರು, ಹಂಟೆಡ್ ಅನಿಮಲ್ಸ್ ಪ್ರಾಣಿಗಳನ್ನ ಬೇಟೆಯಾಡಿ ಕೂಡ ಅವರು ತಿಂದ್ರು. ಇನ್ ದಿಸ್ ಪೀರಿಯಡ್ ಫೈರ್ ವಾಸ್ ಇಂಟ್ರೊಡ್ಯೂಸ್ಡ್. ಈ ಅವಧಿಯಲ್ಲಿ ಅಂತೂ ಫೈರ್ ಫಾರ್ ದಿ ಫಸ್ಟ್ ಟೈಮ್ ದೇ ಯೂಸ್ಡ್ ಫೈರ್, ಬೆಂಕಿ ಉಪಯೋಗವನ್ನ ಈ ಒಂದು ಪಾಲಿಯೋಲಿಥಿಕ್ ಏಜ್ ದಾಗ ಜನರು ಕಂಡುಕೊಂಡ್ರು. ಬಿಫೋರ್ ದ್ಯಾಟ್ ಪೀರಿಯಡ್ ದೇ ಹ್ಯಾಡ್ ಟು ಈಟ್ ರಾ ಮೀಟ್. ಹೆಂಗ ಪ್ರಾಣಿಗಳನ್ನ ಬೇಟೆಯಾಡರು ಅದೇ ರೀತಿ ಅವರ ಹಸಿ ಮಾಂಸವನ್ನ ಸೇವಿಸ್ತಿದ್ರು. ಬಿಫೋರ್ ದೇ ಫೌಂಡ್ ದಿ ಯೂಸ್ ಆಫ್ ಫೈರ್, ವೆನ್ ದೇ ಫೌಂಡ್ ದಿ ಯೂಸ್ ಆಫ್ ಫೈರ್ ದೇ ಸ್ಟಾರ್ಟೆಡ್ ಟು ಬರ್ನ್ ದಿ ಹಂಟೆಡ್ ಅನಿಮಲ್ಸ್ ಅಂಡ್ ಈಟ್. ಓಕೆ, ವಿಚ್ ದೇ ಫೌಂಡ್ ಟೇಸ್ಟಿಯರ್ ದ್ಯಾನ್ ದಿ ಅರ್ಲಿಯರ್. ಮುಂಚಿನಕ್ಕಿಂತ ಅವರು ರುಚಿಯಾದ ಆಹಾರವನ್ನ, ಮಾಂಸವನ್ನು ಅವರು ತಿನ್ನೋದಕ್ಕೆ ಬೆಂಕಿಯ ಉಪಯೋಗದ ನಂತರ ಅವರು ಕಂಡುಕೊಂಡ್ರು.
Then they used large stone tools, knife, awls, and flails made of pebbles. ಅವ್ರು ಎಂತೆಂಥ ವೆಪನ್ಸ್ಗಳನ್ನ ಆಯುಧಗಳನ್ನ ಉಪಯೋಗಿಸಿದ್ರಪ್ಪ ಅಂದ್ರೆ ಲಾರ್ಜ್ ಸ್ಟೋನ್ ಟೂಲ್ಸ್, ದೊಡ್ಡ ಕಲ್ಲಿಂದ ಮಾಡಿದಂತ ಆಯುಧಗಳನ್ನ, ವಸ್ತುಗಳನ್ನ, ನೈಫ್, ಚಾಕು, ಆಲ್ಸ್ ಅಂದ್ರೆ ಚೂಪಾದ ಒಂದು ವಸ್ತು. ಯು ಮೈಟ್ ಹ್ಯಾವ್ ಸೀನ್ ದಿ ಕಾಬ್ಲರ್ ವೆನ್ ಹಿ passes the slipper with a pointed object and draw a thread from it from that. Okay, ಆ ಒಂದು ಚಪ್ಪಲ್ ಹೊಡೆಯವ ನೀವು ಚಪ್ಪಲಿಗೆ ತೂತು ಮಾಡಿ ದಾರ ಹಾಕ್ತಾನೋ, ಪೋಣಿಸಿ ದಾರ ಜಗತಾನೋ, ಪಾಯಿಂಟೆಡ್ ಆಬ್ಜೆಕ್ಟ್ ದಟ್ ಈಸ್ ಕಾಲ್ಡ್ ಆಲ್ಸ್. ಆ ಒಂದು ಆಲ್ಸ್ ಗಳನ್ನ ಅಂಡ್ ಫ್ಲೇಲ್ಸ್. ದಿಸ್ ಈಸ್ ಅನ್ ಆಬ್ಜೆಕ್ಟ್ ಲೈಕ್ there will be a long stick and attached with a small stick joined with a chain ದಿಂದ ಅದಕ್ಕೊಂದ ಸೇರಿಸಿತರು. ಲಾಂಗ್ ಸ್ಟಿಕ್ ಗೆ ಒಂದು ಸಣ್ಣ ಸ್ಟಿಕ್ ಅನ್ನು ಸೇರಿಸಿತರು. ಇಟ್ ವಾಸ್ ಯೂಸ್ಡ್ ಟು ಹಿಟ್, ಏನೋ ಒಂದು ಬಡಿದಕ್ಕೆ ಅದನ್ನ ಅವರು ಫ್ಲೇಲ್ಸ್ ಅನ್ನ ಯೂಸ್ ಮಾಡಿದರು. ದೇ ಆರ್ ಆಲ್ ಮೇಡ್ ಆಫ್ ಪೆಬಲ್ಸ್. ಪೆಬಲ್ಸ್ ಆರ್ ಸ್ಮೂತ್ ಸ್ಟೋನ್ಸ್. Pebbles means smooth stones. Smooth ಅಂದ್ರೆ its surface is very nice to touch. Okay, ಮುಟ್ಟಕಾಗದಿ ಬಹಳ ಸ್ಮೂತ್ ಅನ್ಸತ್ತದ. ವಿದೌಟ್ ಎನಿ ರಫ್ ಸರ್ಫೇಸ್, ಏನು ರಫ್ ಅಂತ ಏನು ಪೇರಿರ್ತಕ್ಕಂಥ ಏನು ಇರುವುದಿಲ್ಲ. ದಟ್ ಸರ್ಫೇಸ್ ಇಸ್ ವುಡ್ ಬಿ ವೆರಿ ಸ್ಮೂತ್ ಅಂತ ಕಲ್ಲಿಂದ ಅವರು ಏನ್ ಮಾಡ್ರು, ಆಲ್ಸ ಮತ್ತು ಫ್ಲೇಲ್ಸ್ ಗಳನ್ನ ತಯಾರು ಮಾಡಿ ಅವುಗಳನ್ನು ತಮ್ಮ ಆಯುಧಗಳಾಗಿ, ವೆಪನ್ಸ್ಗಳಾಗಿ ಅವರ ಯೂಸ್ ಮಾಡಿದ್ರು. ಓಕೆ, this is all about the age of Paleolithic period. Second one, Mesolithic age. Mesolithic age is also called as micro age. Micro means very small. Micro means very small. Since people started using very small stones, used small stone weapons instead of large stone tools. Paleolithic age ನ ಏನ್ ಮಾಡ್ರು, ಲಾರ್ಜ್ ಸ್ಟೋನ್ ಟೂಲ್ಸ್ ಗಳನ್ನ, ದೊಡ್ಡ ಕಲ್ಲಿನ ಆಯುಧಗಳನ್ನ ಉಪಯೋಗ ಮಾಡ್ರು. ಆದ್ರೆ ಮೆಸೋಲಿಥಿಕ್ ಏಜ್ ಏನಾಯ್ತು, ಪೀಪಲ್ ಸ್ಟಾರ್ಟೆಡ್ ಯೂಸಿಂಗ್ ಸ್ಮಾಲ್ ಸ್ಟೋನ್ ವೆಪನ್ಸ್ ಆರ್ ಟೂಲ್ಸ್ ಗಳನ್ನ, ಸಣ್ಣ ಸಣ್ಣ ಕಲ್ಲಿನ ಆಯುಧಗಳನ್ನ ಉಪಯೋಗಿಸಕ ಸ್ಟಾರ್ಟ್ ಮಾಡ್ರು. ಸೊ ದಿಸ್ ಪೀರಿಯಡ್ ವಾಸ್ ಕಾಲ್ಡ್ ಮೈಕ್ರೋ ಏಜ್, ಸೂಕ್ಷ್ಮ ಅವಧಿ, ಸೂಕ್ಷ್ಮ ಶಿಲಾ ಅವಧಿ ಅಂತ ಇದಕ್ಕ ಕರೀತಾರು. ಹಿಯರ್ ಪೀಪಲ್ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಗ್ರೇನ್ಸ್, collected wild grains. ವೈಲ್ಡ್ ಗ್ರೇನ್ಸ್ ಮೀನ್ಸ್ ಕಾಡುಗಳಲ್ಲಿ ಸಿಗ್ತಕ್ಕಂಥ ಕಾಳುಗಳನ್ನ ಅವರು ಸಂಗ್ರಹ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ರು. ಅದೇ ರೀತಿ ಅವರು ಫಿಶ್ಡ್ ಅಂಡ್ ಹಂಟೆಡ್ ಎನಿಮಲ್ಸ್, ಫಿಶ್ಡ್ ಹಂಟೆಡ್ ಎನಿಮಲ್ಸ್, ಕಾಳುಗಳನ್ನ, ವೈಲ್ಡ್ ಗ್ರೀನ್ಸ್ ಅಂದ್ರೆ ಅರಣ್ಯದಲ್ಲಿ ಸಿಗ್ತಕ್ಕಂಥ ಕಾಳುಗಳನ್ನ ಅವರು ತಮ್ಮ ಆಹಾರಕ್ಕಾಗಿ ಸಂಗ್ರಹ ಮಾಡಕ್ಕೆ, ಕಲೆಕ್ಟ್ ಮಾಡೋದಕ್ಕೆ ಆರಂಭಿಸಿದ್ರು. ಅದೇ ರೀತಿ ಪ್ರಾಣಿಗಳನ್ನ ಬೇಟೆಯಾಡಿದ್ರು, ಮೀನುಗಾರಿಕೆ ಮಾಡಿದ್ರು. ಬಟ್ ವೆನ್ ದೇ ಡಿಡಂಟ್ ಫೈಂಡ್ ಎನಿಮಲ್ಸ್ ಟು ಹಂಟ್, ವೆನ್ ದೇ ಡಿಡಂಟ್ ಫೈಂಡ್ ಗ್ರೇನ್ಸ್, ವಾಟ್ ದೇ ಡಿಡ್ ಕೀಪಿಂಗ್ ಅಪ್ ರಿಯರಿಂಗ್ wounded injured animals, cubs of animals, ಪ್ರಾಣಿಗಳನ್ನ, ಗಾಯಗೊಂಡಂತ ಪ್ರಾಣಿಗಳನ್ನ, ಮತ್ತೆ ಒಂದೊಂದು ಏಕಾಂಗಿಯಾಗಿ ಸಿಕ್ಕಂತ ಪ್ರಾಣಿಗಳನ್ನ ಏನ್ ಮಾಡ್ರು, ಪ್ರಾಣಿಗಳ ಮರಿಗಳನ್ನ, ಕಬ್ಸ್ ಮೀನ್ಸ್ ಆಫ್ ಸ್ಪ್ರಿಂಗ್ ಆಫ್ ಲಯನ್ಸ್, ಟೈಗರ್ಸ್, ಈ ರೀತಿ ಅಂತ ಕಾಡು ಪ್ರಾಣಿಗಳ ಮರಿಗಳಿಗೆ ಕಬ್ಸ್ ಅಂತ ಕರೀತಾರು. ಅವುಗಳನ್ನ ಅವ್ರು ತಂದು ಸೆಕಕತ್ತರು, ಅವುಗಳನ್ನ ತಂದು ಪೋಷಣೆ ಮಾಡ್ರು.
ರಿಯರ್ಡ್ ಮೀನ್ಸ್ ಬ್ರಾಟ್ ಅಪ್, ಅವುಗಳನ್ನ ಸಾಕಿದ್ರು, ಆಹಾರ ಕೊಟ್ಟರು, ಪೋಷಣೆ ಮಾಡ್ರಿ ಅವುಗಳನ್ನ. ದೇ ಯೂಸ್ಡ್ ಆಸ್ ಫುಡ್ ಇನ್ ದೇರ್ ಎಮರ್ಜೆನ್ಸಿ when they didn't find grains and animals, they used the animals that they reared up. ಅವರು ಸಾಕಿದಂತ ಪ್ರಾಣಿಗಳನ್ನ ಅವಾಗ ಅವರು ಆಹಾರವಾಗಿ ಬಳಸಿದ್ರು. ಸೊ ಹಿಯರ್ pastoralism emerged when they started keeping up, rearing, bringing up animals. ಪ್ರಾಣಿಗಳನ್ನ ಸಾಕೋದಕ್ಕೆ ಹತ್ತಿದ ಮೇಲೆ ಏನ್ ಮಾಡ್ರು ಅವರು pastoralism emerged ಆಯ್ತು. pastoralism is a way of taking care of animals and giving them food, moving them from place to place. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಾಕು ಪ್ರಾಣಿಗಳನ್ನ ಕರ್ಕೊಂಡು ಹೋಗಿ ಅವುಗಳಿಗೆ ಆಹಾರವನ್ನ, ಮೇವನ್ನ ಒದಗಿಸೋದಕ್ಕೆ ಅಂತರು pastoralism ಅಂತಾರು. pastoralism ಈ ಒಂದು ಕಾಲದಲ್ಲಿ ಬೆಳವಣಿಗೆ ಆಯಿತು. ಅದೇ ರೀತಿ ದೇ ಯೂಸ್ಡ್ ಅನಿಮಲ್ಸ್ ಸ್ಕಿನ್. ಅನಿಮಲ್ಸ್ ಸ್ಕಿನ್ ವಾಸ್ ಯೂಸ್ಡ್ ಆಸ್ upper cloth. upper cloth ಅಂದ್ರೆ ಶರೀರದ ಮೇಲು ಹೊದಿಕೆಯಾಗಿ, ಮೇಲ್ಗಡೆ ಬಟ್ಟೆಯನ್ನು ಧರಿಸಲಿಕ್ಕೆ ಅವರ ಬಟ್ಟೆಯಂತೆ ಯೂಸ್ ಮಾಡೋದಕ್ಕೆ ಪ್ರಾಣಿಗಳ ಚರ್ಮವನ್ನು ಅವರು ಈ ಕಾಲದಲ್ಲಿ ಉಪಯೋಗಿಸಿದ್ರು. ಇಟ್ಸ್ ಪೀರಿಯಡ್ ಈಸ್ ಫ್ರಮ್ 12,000 to 9,000 ಇಯರ್ಸ್ ಅಗೋ. 12,000 9,000 ವರ್ಷಗಳ ಹಿಂದೆ ಈ ಒಂದು ಪೀರಿಯಡ್ ಕಂಡು ಬಂತು. ಅಂಡ್ ಪೀಪಲ್ ಡ್ರೂ ಪಿಕ್ಚರ್ಸ್ on the stones and in the barren places. Barren means uncultivable. Uncultivable land. ವ್ಯವಸಾಯ ಮಾಡಲು ಯೋಗ್ಯವಲ್ಲದ ಭೂಮಿ. ವ್ಯವಸಾಯ ಮಾಡಲು ಬರದ ಅಂತ ಯೋಗ್ಯವಲ್ಲದ ಭೂಮಿ. ಅದನ್ನು ಬರಡು ಭೂಮಿ ಕರಿತಿಲ್ಲ. ಬರಡು ಭೂಮಿ ಅಂದ್ರೆ ಅಲ್ಲಿ ಏನು ಬೆಳೆಯನ್ನ ಬೆಳೆಯಕ ಬರಂಗಿಲ್ಲ ಅಂತ ಭೂಮಿ ಅಂದ್ರು ಬ್ಯಾರನ್ ಪ್ಲೇಸಸ್. ಆ ಒಂದು ಬ್ಯಾರನ್ ಪ್ಲೇಸ್ಗಳಲ್ಲಿ ಮತ್ತೆ ಸ್ಟೋನ್ಗಳ ಮೇಲೆ, ಆನ್ ದಿ ಸ್ಟೋನ್ಸ್, ಕಲ್ಲುಗಳ ಮೇಲೆ ಅವ್ರು ಏನ್ ಮಾಡ್ರು, ಪೀಪಲ್ ಆಫ್ ದಿಸ್ ಪೀರಿಯಡ್ ಡ್ರೂ ಪಿಕ್ಚರ್ಸ್, ಚಿತ್ರಗಳನ್ನ ತಗೋರು. ಓಕೆ, ಅವು ತಮ್ಮ ಬಂದಂತ ಒಂದು ನಾಲೆಜ್ ಯೂಸಿಂಗ್ ದೇರ್ ನಾಲೆಜ್ ದ್ಯಾಟ್ ದೇ ಹ್ಯಾಡ್, ಅವ್ರು ಇದ್ದಂತ ನಾಲೆಜ್ ಉಪಯೋಗಿಸಿ ತಮ್ಮ ಕಲ್ಪನೆಯನ್ನು ಉಪಯೋಗಿಸಿ ಅವರು ಚಿತ್ರಗಳನ್ನು ತೆಗೆದ್ರು. ಎಲ್ಲಿ ಸ್ಟೋನ್ಸ್ ಗಳ ಮೇಲೆ ಆ್ಯಂಡ್ ಇನ್ ಬಾರನ್ ಪ್ಲೇಸಸ್, ಅನ್ಕಲ್ಟಿಯಬಲ್ ಲ್ಯಾಂಡ್ ಗಳಲ್ಲಿ ಅವರು ಚಿತ್ರಗಳನ್ನ ಬಿಡಿಸಿದ್ರು. ಥರ್ಡ್ ಒನ್, ನಿಯೋಲಿಥಿಕ್ ಏಜ್. ಹೊಸ ಶಿಲಾಯುಗ. ಹೊಸ ಶಿಲಾಯುಗ, ಇಟ್ಸ್ ಪೀರಿಯಡ್ ಈಸ್ ಫ್ರಮ್ 9,000 to 5,000 years ago. ಈ ಒಂದು ಅವಧಿಯ ಅವಧಿ ಏನಿತ್ತು 9,000 ಹಿಡ್ಕೊಂಡು 5,000 ವರ್ಷಗಳ ಹಿಂದೆ ಇದು ಒಂದು ಅವಧಿ ಏಜ್ ಕಂಡು ಬಂದಿತ್ತು. Let us see what happens in this age. Here people stopped moving from place to place. What happens in Mesolithic age? In Mesolithic age ನಾಗ ಜನರು ಪ್ರಾಣಿಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೊಡ್ಕೊಂಡು ಹೋದ್ರು, ಅವರಿಗೆ ಮೇವನ್ನು ಕೊಡುವುದಕ್ಕೆ.
So pastoralism developed, but in Neolithic age they stopped moving from place to place. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋದನ್ನ ನಿಲ್ಲಿಸಿಬಿಟ್ರು. They stopped moving from place to place, settled in one place. ಒಂದೇ ಜಾಗದಾಗ ಅವರ ನೆಲೆ ನಿಂತರು. ಸೆಟಲ್ಡ್ ಇನ್ ಒನ್ ಪ್ಲೇಸ್ ಅಂದ್ರೆ ಸ್ಟಾಪ್ಡ್ ಮೂವಿಂಗ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಅಂಡ್ ಒಂದೇ ಜಾಗದಾಗ ಅವರು ಗುಡಿಸಲು ಅಥವಾ ಮನೆಗಳನ್ನ ಕಟ್ಟೋದಕ್ಕ ಸ್ಟಾರ್ಟ್ ಮಾಡ್ರು, ಜೀವಿಸ್ ಇರುವುದಕ್ಕೆ ಸ್ಟಾರ್ಟ್ ಮಾಡ್ರು. ಹಿಯರ್ ದೇ ಸ್ಟಾರ್ಟೆಡ್ ಲಿವಿಂಗ್ ಇನ್ ಒನ್ ಪ್ಲೇಸ್ ಅಂಡ್ ಫೌಂಡ್ alluvial fertile soil was used. ಅಂದ್ರೆ ನದಿಯ ದಂಡೆಗಳ ಮೇಲಿರ್ತಕ್ಕಂಥ ಬೀಯಿಂಗ್ ಆನ್ ದಿ ಬ್ಯಾಂಕ್ಸ್ ಆಫ್ ದಿ ರಿವರ್ಸ್, ನದಿಗಳ ದಂಡೆ ಮೇಲೆ ಇರ್ತಕ್ಕಂಥ alluvial fertile ಮೀನ್ಸ್ ಫಲವತ್ತಾದ, ಏಬಲ್ ಟು ಬಿ ಕಲ್ಟಿವೇಟೆಡ್ ಸಸಿ ಅಂದ್ರೆ ವ್ಯವಸಾಯ ಮಾಡಲು ಯೋಗ್ಯವಾದಂತಹ ಫಲವತ್ತಾದ ಫರ್ಟೈಲ್ ಅಲ್ಲೂವಿಯಲ್ ಸಾಯಿಲ್ ನಕ್ಕಲು ಮಣ್ಣನ್ನ ಅವರು ಕಂಡುಕೊಂಡು ಅದನ್ನ ಯೂಸ್ ಮಾಡಿದ್ರು. ದೆನ್ ದೇ ಸ್ಟಾರ್ಟೆಡ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ವಾಸ್ ಸ್ಟಾರ್ಟೆಡ್. ನಕ್ಕಲ ಮಣ್ಣನ್ನ ಅವರು ನೋಡಿದ್ರು, ಅಲ್ಲಿ ನದಿಯ ದಂಡೆಯ ಮೇಲೆ ಅವರು ವಾಸ ಮಾಡೋದಕ್ಕೆ, ಅಂದ್ರೆ ಸೆಟಲ್ಡ್ ಆನ್ ದಿ ಬ್ಯಾಂಕ್ಸ್ ಆಫ್ ದಿ ರಿವರ್ಸ್, ನದಿಗಳ ದಂಡೆಗಳ ಮೇಲೆ ಅವರು ಒಂದು ಶಾಶ್ವತವಾಗಿ ಖಾಯಮಾಗಿ ನೆಲೆ ನಿಂತು ಅಲ್ಲಿ ಒಂದು ನಕ್ಕಲ ಮಣ್ಣಿನಲ್ಲಿ ಅವರು ವ್ಯವಸಾಯವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ರು. ಅದೇ ರೀತಿ ಫೀಲ್ ವಾಸ್ ಇಂಟ್ರೊಡ್ಯೂಸ್ಡ್. ಓಕೆ, ಫೀಲ್ ಅಂದ್ರೆ ಚಕ್ರ. ಕುಂಬಾರು ಮಡಿಕೆ ಮಾಡ್ತಿರ್ತಾರೆ ನೋಡ್ರಿ, ನೀವು ತಿರುಗಿಸಿಂದ ಅದ್ರ ಮೇಲೆ ಮಡಿಕೆಯನ್ನ ಆಕಾರ ಮಾಡ್ತಾರ ಮಣ್ಣಿಟ್ಟ. ದಟ್ ಫೀಲ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದಿ ನಿಯೋಲಿಥಿಕ್ ಏಜ್ ಫಾರ್ ದಿ ಫಸ್ಟ್ ಟೈಮ್. ಫೀಲ್ ವಾಸ್ ಇಂಟ್ರೊಡ್ಯೂಸ್ಡ್ ಅಂಡ್ ಪಾಟ್ಸ್ ವೇರ್ ಮೇಡ್. ಪಾಟ್ಸ್ ಅಂದ್ರೆ ಮಡಿಕೆ ಕುಡಿಕೆಗಳು. ಪಾಟ್ಸ್ ವೇರ್ ಮೇಡ್. ವೈ ಪಾಟ್ಸ್ ವೇರ್ ಮೇಡ್? ಟು ಸ್ಟೋರ್ ಗ್ರೇನ್ಸ್. when they started agriculture, grains were produced. ಹೌದಾ? in order to store grains they made pots using wheels. ಕಾಳುಗಳನ್ನ ಸಂಗ್ರಹ ಮಾಡೋದಕ್ಕೆ wheel ಅನ್ನು ಉಪಯೋಗಿಸಿ ಅವರು ಮಡಿಕೆ ಕುಡಿಕೆಗಳನ್ನು ಮಾಡಿ ಅದರಲ್ಲಿ ಅವರು ಕಾಳುಗಳನ್ನು, ದವಸ ಧಾನ್ಯಗಳನ್ನು ಅವರು ಶೇಖರಣೆ ಮಾಡಿದ್ರು. then well polished weapons or tools were made in Sanganakalu. Sanganakalu near Ballari. in Sanganakalu near Ballari, Ballari which is in Karnataka state. ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಬಳ್ಳಾರಿಯ ಅದರ ಸಮೀಪ ಸಂಗನಕಲ್ಲು ಅಂತಕ್ಕಂಥ ಒಂದು ಪ್ಲೇಸ್ ಜಾಗ. ವೆಲ್ ಪಾಲಿಶ್ಡ್ ಸ್ಟೋನ್ ವೆಪನ್ಸ್ ಆರ್ ವೆಪನ್ಸ್ ಟೂಲ್ಸ್ ವೇರ್ ಮೇಡ್. ತುಂಬಾ ನುಣುಪಾದಂತ ಪಾಲಿಶ್ ಮಾಡಿದಂತ, ಒಂದು ಪಾಯಿಂಟೆಡ್ ಮಾಡಿದಂತ, ಚೂಪು ಮಾಡಿದಂತ ವೆಪನ್ಗಳು ಎಲ್ಲಿ ತಯಾರಾಗಬೇಕು ಅಂದ್ರೆ ಇನ್ನು ಸಂಗನಕಲ್ಲು ನಿಯರ್ ಬಳ್ಳಾರಿ, ಬಳ್ಳಾರಿ ಹತ್ತಿರವಿರ್ತಕ್ಕಂಥ ಸಂಗನಕಲ್ಲು ಅಂತಕ್ಕಂಥ ಊರಿನಲ್ಲಿ ತುಂಬಾ ಪಾಲಿಶ್ ಮಾಡಿದಂತ, ಪಾಯಿಂಟ್ ಮಾಡಿದಂತ ವೆಪನ್ಸ್ಗಳು ಈ ಒಂದು ನಿಯೋಲಿಥಿಕ್ ಏಜ್ನಾಗ ತಯಾರಾದವು. ದಿ ಅರ್ಲಿಯಸ್ಟ್ traces of agriculture in the Indian subcontinent.
were found in Mehrgarh of Pakistan. ಪಾಕಿಸ್ತಾನದ ಮೆಹರ್ಗರ್ ಎಂಬ ಒಂದು ಸ್ಥಳದಲ್ಲಿ ಇಂಡಿಯನ್ ಕಾಂಟಿನೆಂಟ್ದಾಗ ನಿಯೋಲಿಥಿಕ್ ಏಜ್ನ್ಯಾಗ ಅಗ್ರಿಕಲ್ಚರ್ ಸ್ಟಾರ್ಟ್ ಆಗಿದ್ದಾರ. ಅರ್ಲಿಯಸ್ಟ್ ಟ್ರೇಸಸ್ ಅಂದ್ರ ಪ್ರೂಫ್ಸ್ಗಳು ಸಿಕ್ಕಾವು. ಎಲೆ ಮೆಹರ್ಗರ್ ಅಂತಕ್ಕಂಥ ಒಂದು ಪ್ರದೇಶದಾಗ ಪಾಕಿಸ್ತಾನದಲ್ಲಿ ಬರ್ತಕ್ಕಂಥ ಮೆಹರ್ಗರ್ದಲ್ಲಿ ಇಂಡಿಯನ್ ಸಬ್ ಕಾಂಟಿನೆಂಟ್ದಾಗ ಉಪಖಂಡದಲ್ಲಿ ಭಾರತದ ಉಪಖಂಡದಲ್ಲಿ ಅಗ್ರಿಕಲ್ಚರ್ ಸ್ಟಾರ್ಟ್ ಆಯ್ತು. ವೆನ್ ಡ್ಯೂರಿಂಗ್ ದಿ ನಿಯೋಲಿಥಿಕ್ ಏಜ್, ಈ ಒಂದು ಹೊಸ ಶಿಲಾಯುಗದ ಅವಧಿಯಲ್ಲಿ ಭಾರತದಲ್ಲಿ ವ್ಯವಸಾಯ ಚಾಲೂ ಆಯ್ತು ಅನ್ನೋದ್ರ ಒಂದು ಅರ್ಲಿಯೆಸ್ಟ್ ಅಂದ್ರೆ ಅತ್ಯಂತ ಮೊದಲಿನ ಕುರುಹುಗಳು ಈ ಒಂದು ಪ್ರದೇಶದಾಗ ಸಿಕ್ಕಾವು. ಅಂಡ್ ದೇ ಯೂಸ್ಡ್ ಹ್ಯಾಂಡ್ ಆಕ್ಸ್ and bones weapons. ನೋಡ್ರಿ, ಹ್ಯಾಂಡ್ ಆಕ್ಸ್ ಅಂದ್ರೆ ಕೈಯಲ್ಲಿ ಹಿಡಿತಕ್ಕಂತ ಒಂದು ಕೊಡಲಿ ಮತ್ತು ಬೋನ್ಸ್ ವೆಪನ್ಸ್ ಮೇಡ್ ಫ್ರಮ್ ಬೋನ್ಸ್, ಪ್ರಾಣಿಗಳ ಒಂದು ಎಲುಬುಗಳಿಂದ ಮಾಡಿದಂತ ತೂಪಾದ ವೆಪನ್ಗಳನ್ನು ಮತ್ತು ಕೈಯಲ್ಲಿ ಹಿಡಿತಕ್ಕಂಥ ಕೊಡಲಿಯನ್ನು ಕೂಡ ಅವರು ಈ ಒಂದು ಪೀರಿಯಡ್ದಾಗ ಜನರು ಯೂಸ್ ಮಾಡಿದರು. ಏಜ್ ಆಫ್ ಮೆಟಲ್ಸ್, ಲೋಹಗಳ ಅವಧಿ. ಲೋಹಗಳು ಮೀನ್ಸ್ ನೋಡಿರ್ಬೇಕು, ಗೋಲ್ಡ್, ಸಿಲ್ವರ್, ಬ್ರೋಂಜ್, ಬ್ರಾಸ್ ಇವೆಲ್ಲವೂ ಏನಂತಾರೆ ಲೋಹಗಳು, ಮೆಟಲ್ ಅಂತ ಕರೀತಾರು. ದೀಸ್ ಮೆಟಲ್ಸ್ ಆರ್ ಪ್ರೊಡ್ಯೂಸ್ಡ್ ಫ್ರಾಮ್ ದೇರ್ ಓರ್ಸ್, ಅದಿರುಗಳಿಂದ, ವಿಚಾರ ಟೇಕನ್ ಫ್ರಾಮ್ ಇನ್ಸೈಡ್ ದಿ ಅರ್ತ್, ಭೂಮಿಯ ಒಳಗಿನಿಂದ ತೆಗೆದಂತ ಅದಿರುಗಳಿಂದ ಈ ಒಂದು ಲೋಹಗಳನ್ನ ಈಗ ಪ್ರೊಸೆಸ್ ಮಾಡಿ ತೆಗಿತಾರೋ. ಇಲ್ಲಿ ಮೈನಿಂಗ್ ದಲ್ಲಿ, ಗಣಿಗಾರಿಕೆ ನಡೆಸುವಲ್ಲಿ ಈ ಒಂದು ಏಜ್ ಆಫ್ ಮೆಟಲ್ಸ್, ಲೋಹಗಳ ಅವಧಿ ಸ್ಟಾರ್ಟೆಡ್ ಅಟ್ ದಿ ಎಂಡ್ ಆಫ್ ದಿ ನಿಯೋಲಿಥಿಕ್ ಏಜ್. ನಿಯೋಲಿಥಿಕ್ ಏಜ್ ಪೀರಿಯಡ್ ವಾಸ್ ಫ್ರಮ್ 9000 to 5000 ಇಯರ್ಸ್ ಅಗೋ. ಆ ಒಂದು ಅವಧಿ ಮುಗಿಯುವ ಕೊನೆ ಹಂತದಲ್ಲಿ, at the end of the Neolithic age, this age of metals started, and the first metal used was copper. The copper ಅಂದ್ರೆ ತಾಮ್ರ. The copper, first metal used. ಮೊಟ್ಟ ಮೊದಲಿಗೆ ಉಪಯೋಗವಾದಂತ ಮೆಟಲ್ ಯಾವುದು? ಕಾಪರ್. ಕಾಪರ್ ಮೀನ್ಸ್ ತಾಮ್ರ. ಇವನ್ ಟುಡೇ ದಿಸ್ ಮೆಟಲ್ ಈಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ವೈರ್ಸ್. ಮನೆಯಲ್ಲಿ ವೈರ್ ಇರ್ತಾವ, ಎಲೆಕ್ಟ್ರಿಕಲ್ ವೈರ್ಸ್, ಅವುಗಳು ಏನ್ ಹಾಕಿರ್ತಾರು? ಕಾಪರ್ ಅನ್ನು ಯೂಸ್ ಮಾಡ್ತಾರೆ. ಬಿಕಾಸ್ ಕಾಪರ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಕಾಪರ್ ಮೂಲಕ ವಿದ್ಯುತ್ ಸರಳವಾಗಿ ಹರಿತೈತಿ. ಆದ್ರಿಂದ ಇದನ್ನ ಎಲೆಕ್ಟ್ರಿಕಲ್ ವೈರ್ಸ್ ಗಳು ಉಪಯೋಗಿಸ್ತಾರೆ. ಬೇರೆ ಬೇರೆ ಎಲೆಕ್ಟ್ರಿಕಲ್ ಮೋಟರ್ಸ್ ಗಳಲ್ಲಿ, ನೀರನ್ನ ಪಂಪ್ ಮಾಡತಕ್ಕಂಥ ಮೋಟರ್ಸ್ ಗಳಲ್ಲಿ ಈ ಎಲ್ಲ ಒಂದು ತಾಮ್ರದ ಉಪಯೋಗ ಆಕೈತಿ. ದೆನ್ ವಾಟ್ ದೇ ಡಿಡ್, ದೇ ಮಿಕ್ಸ್ಡ್ ದಿ ಟಿನ್ ವಿತ್ ದಿ ಕಾಪರ್ to get the bronze. ಅವ್ರು ಏನ್ ಮಾಡ್ರಪ್ಪ ಅಂದ್ರ ಫಸ್ಟ್ ಕಾಪರ್ ಯೂಸ್ ಮಾಡ್ರು, ನಂತರ ಟಿನ್ ಮೀನ್ಸ್ ಸತು. ಇದು ಒಂದು ಲೋಹ, ಮೆಟಲ್. ಸತುವನ್ನ ಕಾಪರ್ ಜೋಡಿ ಮಿಕ್ಸ್ ಮಾಡಿ ಏನ್ ಪಡೆದ್ರು? ಬ್ರೋಂಜ್ ಅಂತಕ್ಕಂತ ಒಂದು ಅಲ್ಲಾಯ್. ಅಲ್ಲಾಯ್ ಮೀನ್ಸ್ ಅಲ್ಲಾಯ್ ಅಂದ್ರೆ ಮಿಕ್ಸ್ಡ್ ಮೆಟಲ್. ಮೆಟಲ್ ಅನ್ನ ಅಂದ್ರೆ ಮಿಶ್ರ ಮಾಡಿದಂತ ಲೋಹವನ್ನ ಪಡೆದರು. ಈ ಬ್ರೋಂಜ್ ಏನ್ ಕರೀತಾರಪ್ಪ ಅಂದ್ರೆ ಕಂಚು ಅಂತ ಕರೀತಾರು.
ಈ ಬ್ರೋಂಜ್ಗೆ ಕಂಚು ಅಂತ ಕರೀತಾರೋ. ದಿಸ್ ಈಸ್ ಆನ್ ಅಲಾಯ್ ಆಫ್ ಟಿನ್ ಅಂಡ್ ಕಾಪರ್. ಟಿನ್ ಮತ್ತು ಕಾಪರ್ ಎರಡನ್ನ, ಸತು ಮತ್ತು ತಾಮ್ರವನ್ನ ಮಿಕ್ಸ್ ಮಾಡಿದಾಗ ಬ್ರೋಂಜ್ ಬರ್ತೈತಿ. ದಿಸ್ ಬ್ರೋಂಜ್ ಈಸ್ ಹಾರ್ಡರ್ ದ್ಯಾನ್ ಕಾಪರ್. ಹಾರ್ಡರ್ ದ್ಯಾನ್ ಕಾಪರ್. ಕಾಪರ್ ಮೆಟಲ್ ಈಸ್ ಸಾಫ್ಟರ್ ಅಂದ್ರೆ ಆಸ್ ಕಂಪೇರ್ ಟು ಬ್ರೋಂಜ್. ಬ್ರೋಂಜ್ ಹೋಲಿಸಿದ್ರೆ ಅದು ಸಾಫ್ಟ್ ಇರುತ್ತೆ, ಮೆದು ಇರ್ತೈತಿ. ಇಟ್ ಕ್ಯಾನ್ ಬಿ ಬ್ಯಾಂಟ್, ಇದನ್ನ ಮಣಿಬಹುದು, ನಾವು ಮನಸ್ಬಹುದು ಅದನ್ನ ಕಾಪರ್ ಅನ್ನ. ಬಟ್ ಬ್ರೋಂಜ್ ಕಾಂಟ್ ಬಿ ಬ್ಯಾಂಟ್. ಬ್ರೋಂಜ್ ಅನ್ನ ಮನಸಕ್ ಆಗುದಿಲ್ಲ, ಅದು ಹಾರ್ಡರ್ ದೆನ್ ಕಾಪರ್. ಆದ್ರಿಂದ ಇದನ್ನ ಟಿನ್ ಮತ್ತು ಕಾಪರ್ ಅನ್ನ ಮಿಕ್ಸ್ ಮಾಡಿ ಅವರು ಬ್ರೋಂಜ್ ಅನ್ನ ಪಡೆದ್ರು. ಅದನ್ನ ಅವರು ಬೇರೆ ಬೇರೆ ಪರ್ಪೋಸ್ ಗಳಿಗಾಗಿ ಯೂಸ್ ಮಾಡಿದ್ರು. ಕಾಪರ್ ಅಂಡ್ ಬ್ರೋಂಜ್ ಏಜ್. ತಾಮ್ರ ಮತ್ತು ಕಂಚಿನ ಯುಗ ಅಂತ ಬರ್ತೈತಿ. ವೆನ್ ದೇ ಸ್ಟಾರ್ಟೆಡ್ ಕಾಪರ್ ಅಂಡ್ ಬ್ರೋಂಜ್ ಅಂಡ್ ಮೇಕಿಂಗ್ ಟೂಲ್ಸ್ ವೆಪನ್ಸ್ ಫ್ರಮ್ ದೀಸ್ ಟೂ ಮೆಟಲ್ಸ್, ದೆನ್ ಸ್ಟಾರ್ಟೆಡ್ ಕಾಪರ್ ಅಂಡ್ ಬ್ರೋಂಜ್ ಏಜ್. ಜನರು ಯಾವಾಗ ಕಾಪರ್ದ ತಾಮ್ರದ ಉಪಯೋಗವನ್ನ ಮತ್ತು ಬ್ರೋಂಜ್ ಕಂಚಿನ ಉಪಯೋಗವನ್ನ ಕಂಡು ಹಿಡಿದ್ರು, ಅವ್ರು ಏನ್ ಮಾಡಿದ್ರು, ಆಟೋಮೆಟಿಕ್ಲಿ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಟೂಲ್ಸ್ ಫಾರ್ ದೇರ್ ಅಗ್ರಿಕಲ್ಚರ್ ಅಂಡ್ ಮೆನಿ ಅದರ್ ಪರ್ಪೋಸಸ್. ಸಾಧನಗಳನ್ನು ಮಾಡಕ್ ತಯಾರು ಮಾಡಿದ್ರು. ಅವಾಗ ಏನಾಯ್ತು, ಈ ಎರಡೂ ಲೋಹಗಳು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗವಾದವು. ಆದ್ರಿಂದ ಅವಾಗ ಕಾಪರ್ ಮತ್ತು ಬ್ರೋಂಜ್ ಅಂತಕ್ಕಂಥ ಏಜ್ ಸ್ಟಾರ್ಟ್ ಆಯ್ತು. ಈ ಒಂದು ಏಜ್ ದಾಗ ದಿಸ್ ಏಜ್ ರನ್ಸ್ ಫಾರ್ ಅಬೌಟ್ 5000 years. ಈ ಒಂದು ಅವಧಿ 5000 ವರ್ಷಗಳ ತನಕ ಕಂಟಿನ್ಯೂ ಆಯಿತು. ಈ ಒಂದು ಅವಧಿಯಲ್ಲಿ ಏನೇನಾಯ್ತಪ್ಪ ಅಂದ್ರೆ, ಡೆಕೋರೇಟೆಡ್ pots were made using wheel which was invented during the Neolithic age. Neolithic age ನಾಗ wheel ಕಂಡು ಹಿಡಿದರು. ಆ ಒಂದು wheel ಸಹಾಯದಿಂದ ಡೆಕೋರೇಟೆಡ್ ಅಂದ್ರೆ ಸುಂದರವಾದ ಅಲಂಕಾರಿಕ ಪಾಟ್ಸ್ ಗಳನ್ನ, ಮಡಿಕೆ ಕುಡಿಕೆಗಳನ್ನ ಈ ಒಂದು ಅವಧಿಯಲ್ಲಿ ತಯಾರು ಮಾಡಿದರು. ಅಂಡ್ ಕಾಪರ್ ornaments and tools. ಕಾಪರ್ ಇಂದ ಮಾಡಿದಂತ ornaments ಅಂದ್ರೆ ಅಲಂಕಾರಿಕ ವಸ್ತುಗಳು, ಮೂಗುತಿ, ಕಿವಿಯನು, ಸರಗಳು, ಹೆಣ್ಮಕ್ಳು ಹಾಕುವಂತ ವಸ್ತುಗಳು, ಅವೇನಂತಾರು ornaments, ಅಲಂಕಾರಿಕ ವಸ್ತುಗಳನ್ನು. ಆಮೇಲೆ ಬೇರೆ ಬೇರೆ ಟೂಲ್ಸ್ ಗಳನ್ನ ಅವರ ಕಾಪರ್ ಸಹಾಯದಿಂದ ಮಾಡಿದ್ರು. ದೆನ್ ಬ್ರೋಂಜ್ ವಾಸ್ ಯೂಸ್ಡ್ in agricultural tools. Bronze used in agricultural tools. ಕೃಷಿಗೆ ಬೇಕಾದಂತ ಸಾಧನಗಳನ್ನ ತಯಾರು ಮಾಡೋದಕ್ಕೆ ಬ್ರೋಂಜ್ ಮೆಟಲ್ ಹಾರ್ಡರ್ ದೆನ್ ಕಾಪರ್. ಕಾಪರ್ಗಿಂತ ಬೇರ್ಸಾದಂತ ಕಠಿಣವಾದ ಲೋಹ ಬ್ರೋಂಜ್ ಅನ್ನೋರ ಅಗ್ರಿಕಲ್ಚರ್ ಟೂಲ್ಸ್ ಗಳನ್ನ ತಯಾರು ಮಾಡೋದಕ್ಕೆ ಉಪಯೋಗಿಸಿದ್ರು. ಆಸ್ ಅ ರಿಸಲ್ಟ್ ವಾಟ್ ಹ್ಯಾಪಂಡ್, ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ಡ್ produce means yield, ಉತ್ಪನ್ನ increased. ಏನಾಯ್ತು, ಬ್ರೋಂಜ್ ಟೂಲ್ಸ್ ಗಳನ್ನ ಉಪಯೋಗಿಸಿದ ನಂತರ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಅಂದ್ರೆ ಉತ್ಪನ್ನ, ಕೃಷಿಯ ಒಂದು ಇಳುವರಿ ಕರೀತಾರು, ಅದು ಹೆಚ್ಚಾಯಿತು. ಅವಾಗ ಏನ್ ಮಾಡ್ರು, ದೇ ಎಕ್ಸ್ಪೋರ್ಟೆಡ್ ಸರ್ಪ್ಲಸ್ ಗ್ರೇನ್ಸ್ ಅಂದ್ರೆ ಹೆಚ್ಚಿನ ಗ್ರೇನ್ ಕಾಳುಗಳನ್ನವರ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಎಕ್ಸ್ಪೋರ್ಟ್ ಮಾಡ್ರು, ಕಳಿಸಿಕೊಟ್ರು. ಹಿಯರ್ ಡೆವಲಪ್ಡ್ ಹರಪ್ಪನ್ ಸಿವಿಲೈಸೇಷನ್ which is the
First, urbanization. ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಇನ್ಕ್ರೀಸ್ ಆಯ್ತು. ಕೃಷಿಯ ಒಂದು ಉತ್ಪನ್ನ ಇಳುವರಿ ಹೆಚ್ಚಾಯ್ತು. ಏನ್ ಮಾಡ್ರು, ದೇ ಕೆಪ್ಟ್ ಹೌ ಮಚ್ ದೇ ವಾಂಟೆಡ್, ಅವ್ರು ಎಷ್ಟು ಬೇಕಾದ ಇಟ್ಕೊಂಡು ಉಳ್ಕಿದ್ದಾನ ಅವರ ಬೇರೆ ಒಂದು ಪ್ರದೇಶಕ್ಕೆ, ಶಾರ್ಟೇಜ್ ಇರ್ತಕ್ಕಂಥ ಪ್ರದೇಶಕ್ಕೆ ಕಾಳುಗಳನ್ನ ಅವರು ಕಳಿಸಿಕೊಟ್ರು, ಎಕ್ಸ್ಪೋರ್ಟ್ ಮಾಡಕತ್ರು. ಹೌದಾ. ಅಂಡ್ ಹರಪ್ಪನ್ ಸಿವಿಲೈಸೇಷನ್ ಏನಪ್ಪಾ ಅಂದ್ರೆ ನದಿಯ ದಂಡೆ ಮೇಲೆ ಅವ್ರು ನಿಂತು ವಾಸ ಮಾಡತಕ್ಕಂಥ ಏನಂತಲ್ಲಿ ಕೃಷಿ ಬೆಳವಣಿಗೆ ಆಯ್ತು. ಅಲ್ಲಿ ಹರಪ್ಪನ್ ಸಿವಿಲೈಸೇಷನ್ ಅಂದ್ರೆ ಸಿಂಧೂ ನಾಗರಿಕತೆ ಒಂದು ಇಂಡಸ್ ನದಿ ಮತ್ತು ಅದರ ಟ್ರಿಬ್ಯೂಟರೀಸ್ ಉಪನದಿಗಳ ದಂಡೆಯ ಮೇಲೆ ಹರಪ್ಪನ ಸಿವಿಲೈಸೇಷನ್ ಉಗಮವಾಯಿತು, ಬೆಳವಣಿಗೆ ಹೊಂದಿತು. ಈ ಒಂದು ಹರಪ್ಪನ ಸಿವಿಲೈಸೇಷನ್ ಇಸ್ ದಿ ಫಸ್ಟ್ ಅರ್ಬನೈಸೇಷನ್ ಆಫ್ ದಿ ವರ್ಲ್ಡ್. ಇದು ಜಗತ್ತಿನ ಮೊದಲ ನಗರ ನಾಗರಿಕತೆ ಅಂತ ಹಿಸ್ಟರಿಯನ್ಸ್ಗಳನ್ನ ಇದನ್ನ ಐಡೆಂಟಿಫೈ ಮಾಡ್ಯಾರು. ಐರನ್ ಏಜ್, ಕಬ್ಬಿಣ ಯುಗ. ಐರನ್ ವಾಸ್ ಅಂಡ್ ಈಸ್ ಹಾರ್ಡರ್ ದ್ಯಾನ್ ಬ್ರೋಂಜ್. ಬ್ರೋಂಜ್ಗಿಂತ ಐರನ್ ಒಂದು ಕಠಿಣವಾದಂತ ಲೋಹ ಆಗೈತಿ. ಓಕೆ. ಅಂಡ್ ಐರನ್ ವಾಸ್ ಯೂಸ್ಡ್ ಬಿಫೋರ್ ಕಾಪರ್ ಇನ್ ಸೌತ್ ಇಂಡಿಯಾ. ಸೌತ್ ಇಂಡಿಯಾದಾಗ ಕಾಪರ್ ಉಪಯೋಗಿಸುವಂತ ಮುಂಚೆನ ಏನಾಯ್ತು, ಐರನ್ ಯೂಸ್ ಆಯ್ತು. ವೆನ್ ಇಟ್ ವಾಸ್ used as early as 3500 years ago in South India. Before the copper. Iron was used before the copper in South India as early as 3500 years ago. ದಕ್ಷಿಣ ಭಾರತದಾಗ ಕಾಪರ್ ಯೂಸ್ ಅದಕ್ಕಿಂತ ಮುಂಚಿನ ಕಬ್ಬಿನ ಯೂಸ್ ಮಾಡಲ್ಪಟ್ಟಿತ್ತು. ಯಾವಾಗ 3500 ವರ್ಷಗಳ ಹಿಂದನ. ಓಕೆ. ನಂತರ ಏನಾಯ್ತು, ಕಾಪರ್ ಯೂಸ್ ಆಗಾಯ್ತು. To control excess grain, there emerged a class called republic. What happened? Agriculture used up due to use of iron in agriculture, there also increased excess production of agriculture. Agriculture production ಹೆಚ್ಚಾಯಿತು. ಇನ್ ಆರ್ಡರ್ ಟು ಕಂಟ್ರೋಲ್ ಗ್ರೇನ್ಸ್, ಆ ಒಂದು ಕಾಳುಗಳನ್ನ ಕಂಟ್ರೋಲ್ ಮಾಡೋದಕ್ಕ ಏನಂತ ರಿಪಬ್ಲಿಕ್ ಅನ್ನತಕ್ಕಂಥ ಒಂದು ಕ್ಲಾಸ್ ಗ್ರೂಪ್ ಆಫ್ ಪೀಪಲ್ ಎಮರ್ಜ್. ಈಗಿನಂಗ ಅಲ್ಲೇ APMCಗಳು ಇದ್ದಿಲ್ಲ. ಇನ್ ಟುಡೇಸ್ APMC grains are stored and sold. But then what would they do? ಅವಾಗ ಏನ್ ಮಾಡ್ತೀರ ಅವರ? Then they started a group of people called ರಿಪಬ್ಲಿಕ್ ಅಂತಕ್ಕಂಥ ಒಂದು ಜನರ ಗುಂಪು ವರ್ಗ ಹುಟ್ಟಿಕೊಂಡಿತ್ತು. ಈ ಒಂದು ಕಾಳುಗಳನ್ನ ಕೃಷಿಯ ಉತ್ಪನ್ನಗಳನ್ನ ನಿಯಂತ್ರಣ ಮಾಡೋದಕ್ಕ ಹುಟ್ಟಿಕೊಂಡಿತು. ನಂತರ ಏನಾಯ್ತು, ಮೆನಿ ಕಿಂಗ್ಡಮ್ಸ್ appeared. ನಂತರ ಅನೇಕ ಸಾಮ್ರಾಜ್ಯಗಳು ಅಲ್ಲಿ ಬೆಳೆದು ಬಂದು. ಓಕೆ. ದಿಸ್ ಈಸ್ ಆಲ್ ಅಬೌಟ್ ಐರನ್ ಏಜ್. ಓಕೆ. ಲೈಕ್ ದಿಸ್ ಯು ಹ್ಯಾವ್ ಟು ನೋ periods of history based on knowledge of script. There are 3 periods of history. 1 prehistoric period, protohistoric period, historic period, and prehistoric period is also divided into 3 ages. 1 Paleolithic age, Mesolithic age, Neolithic age. Then comes iron use of metals, that is age of metals. Then copper and bronze age. Last one iron age. Okay.
This is all about this chapter. And what you have to do, one more thing, you have to draw Indian map. ನೀವು ಒಂದು ಇಂಡಿಯನ್ ಮ್ಯಾಪ್ ಅನ್ನು ತೆಗೀರಿ. ಅಲ್ಲಿ ಪ್ಲೇಸಸ್ ರಿಲೇಟೆಡ್ ಟು ನಿಯೋಲಿಥಿಕ್ ಏಜ್, ಮೆಸೋಲಿಥಿಕ್ ಏಜ್ ಅಂಡ್ ಪಲಿಯೋಲಿಥಿಕ್ ಏಜ್, ಈ ಒಂದು ಪ್ಲೇಸ್ ಏಜ್ಗೆ ಸಂಬಂಧಿಸಿದಂತ ಪ್ಲೇಸಸ್ ಗಳನ್ನ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟರು. ಅವ್ನು ನೋಡ್ಕೊಂಡು ನೀವು ಪ್ಲೇಸಸ್ ಗಳನ್ನ ಐಡೆಂಟಿಫೈ ಮಾಡ್ರಿ, ಮತ್ತೆ ಇಂಡಿಯನ್ ಮ್ಯಾಪ್ ಅನ್ನ ಡ್ರಾ ಮಾಡೋದನ್ನ ಪ್ರಾಕ್ಟೈಸ್ ಮಾಡ್ರಿ. ಓಕೆ, ಇದೇನಾದ್ರು ಪ್ರಾಕ್ಟೀಸ್ ಮಾಡ್ರೆ ನಿಮ್ಗೆ it would be helpful in your exams. Okay, let us go to exercises. In exercises, first one, fill in the blanks with suitable words. Fill in the blanks with suitable words ಅಂದ್ರೆ ಬಿಟ್ಟ ಸ್ಥಳದಾಗ ಒಂದು ಸರಿಯಾದ ಪದವನ್ನ ತುಂಬುವಿರತಿ. ಫಸ್ಟ್ ನೋಡ್ರಿ, ಆ ಪೀರಿಯಡ್ ಆಫ್ ಅನ್ಫ್ಯಾಮಿಲಿಯಾರಿಟಿ ವಿತ್ ಸ್ಕ್ರಿಪ್ಟ್ ಈಸ್ ಕಾಲ್ಡ್ ಆಸ್. ಪೀರಿಯಡ್ ಆಫ್ ಅನ್ಫ್ಯಾಮಿಲಿಯಾರಿಟಿ ಮೀನ್ಸ್ ವೆನ್ ಪೀಪಲ್ ಆರ್ ಹಿಸ್ಟೋರಿಯನ್ ಡಿಡಂಟ್ ನೋ ದಿ ಸ್ಕ್ರಿಪ್ಟ್ ಅಂಡ್ ಅಂಡರ್ಸ್ಟುಡ್. ಯಾವಾಗ ಸ್ಕ್ರಿಪ್ಟ್ ತಿಳಿಲಿಲ್ಲ, ಅನ್ನು ಓದಾ ಬರಲಿಲ್ಲ, ದಟ್ ಈಸ್ ಕಾಲ್ಡ್ ಅನ್ಫ್ಯಾಮಿಲಿಯಾರಿಟಿ ವಿತ್ ಸ್ಕ್ರಿಪ್ಟ್. ಆ ಪೀರಿಯಡ್ ಯಾವಾಗಿತ್ತು? ಪ್ರೀ ಹಿಸ್ಟೋರಿಕ್ ಪೀರಿಯಡ್. The first answer is prehistoric period. ನೀವು ಇದನ್ನ you write yourselves and I am just writing answers. Okay, prehistoric period. First one, prehistoric age ಅಂದ್ರೆ during prehistoric age people were unfamiliar. ಹೌದಾ? Our historians couldn't read the script of the prehistoric period age. Okay, so prehistoric is the right answer. Second one, microlithic age is called as dash age. Microlithic age means period of small stone tools. The period when small stone tools were used instead of large stone tools. Small stone tools were used in Mesolithic age. So microlithic age is called as Mesolithic age. Mesolithic age. Third one, the earliest agricultural sites traced in Indian subcontinent are found in. Means just I told you, earliest traces of in agriculture in Indian subcontinent were found in Mehergarh of Pakistan. ಪಾಕಿಸ್ತಾನದಲ್ಲಿನ ಮೆಹರ್ಗರ್ ಎಂಬ ಸ್ಥಳದಲ್ಲಿ ಭಾರತದಲ್ಲಿ ಕೃಷಿ ಸ್ಟಾರ್ಟ್ ಆಗಿದ್ದು ಅಂತಕ್ಕಂಥ ಪ್ರೂಫ್ಗಳು ಎಲ್ಲಿ ಸಿಕ್ಕುಪಾರ? ಮೆಹರ್ಗರ್ ಆಫ್ ಪಾಕಿಸ್ತಾನ್. The father of history is, as you know and as I told earlier, Herodotus of Greece. Greece country ಬಂದಂತ Herodotus is called father of history, as he showed for the first time to the world how to write, how to create the history. History ಯಾವ ರೀತಿ ಬರೆಯೋದು, ಯಾವ ರೀತಿ ಕ್ರಿಯೇಟ್ ಮಾಡೋದನ್ನ ಅನ್ನೋದನ್ನ ಫಸ್ಟ್ ಟೈಮ್ ಅವನು ಜಗತ್ತಿಗೆ ತೋರಿಸಿಕೊಟ್ಟ. ಸೊ Herodotus of Greece is called father of history. Then Roman number 2, answer the following in one sentence. Okay, first one, what are the three main periods of history? What are the three main periods of history? You have to write the three main periods of history are: one, prehistoric period; second, protohistoric period; third one, historic period. First answer,
The three main periods of history are first one, prehistoric period. Second one, protohistoric period. Third one, historic period. Okay, these are three periods of history. Second question, name the tools of Paleolithic man. The tools of Paleolithic man were knife, large stone tools, awls, and flails. Awls and flails made up are made out of pebbles ಅಥವಾ ಮೇಡ್ ಫ್ರಾಮ್ ಅಂದ್ರೆ ಬರ್ತದೆ. ಓಕೆ, ದಿ ಥರ್ಡ್ ಕ್ವಶನ್ ಈಸ್ ಇನ್ ವಿಚ್ era man started farming. In Neolithic era man started farming. Okay, farming means agriculture, producing grains and other crops for themselves and for their livestock, animals. Farming means agriculture. Fourth question, what was the first metal used by the humans? The copper was the first metal used by the humans. Fifth one, which are the sources of history? In some textbooks they have given which is, but it should be are, because sources are more than one. If there was only one source we would use is, but sources are two, which literary sources and archaeological sources. So we have to use here are, not is. Which are the sources of history? The sources of history are one, literary sources, second one, archaeological sources.
Sixth question: what are examples of archaeological sources? Examples of archaeological sources are watersheds, coins, monuments, inscriptions, and other remains. Roman number 3, discuss. Here the first question is, write the reasons which gave rise to agriculture in Neolithic age. Gave rise to means caused, brought about, led to. ಅಗ್ರಿಕಲ್ಚರ್ ಅಂದ್ರೆ ಅಗ್ರಿಕಲ್ಚರ್ಗೆ ಕಾರಣವಾದಂತಹ, ದಾರಿ ಮೇಲೆ ಕೊಟ್ಟಂತಹ ರೀಸನ್ಸ್ ಗಳನ್ನ, ಕಾರಣಗಳನ್ನ ನಾವಿಲ್ಲಿ ವಿ ಹ್ಯಾವ್ ಟು ಮೆನ್ಷನ್. ಓಕೆ, ಫಸ್ಟ್ ಒನ್ ದಿ ರೀಸನ್ಸ್ which gave rise to agriculture in a Neolithic age. Is where first one people settled in one place. Settled means camped. Okay, they started to live in one place. People settled in one place, and availability of fertile alluvial soil. They found the fertile alluvial soil where they started agriculture. Then scarcity of food. Scarcity of food for animals. Scarcity means lack, unavailability. Scarcity means lack, unavailability. Unavailability. When they didn't get fodder for their animals, they started agriculture, which gave them grains for themselves and fodder for their livestock, animals. So these are the reasons for the development of start of agriculture in Neolithic age. Second question: what were the changes occurred in the Iron Age by introducing iron? The changes occurred in the Iron Age.
by introducing iron ware. ಏನೇನು ಚೇಂಜಸ್ ಆಗುವಪ್ಪ ಅಂದ್ರೆ agriculture increased or intensified. ಐರನ್ ಉಪಯೋಗ ಅಗ್ರಿಕಲ್ಚರ್ ಹೆಚ್ಚಾಯ್ತು, ಅದರ ಪ್ರೊಡಕ್ಷನ್ ಹೆಚ್ಚಾಯ್ತು. ಅಂಡ್ ಟು ಕಂಟ್ರೋಲ್ ಗ್ರೇನ್ಸ್ ಅ ಕ್ಲಾಸ್ called republic emerged. ರಿಪಬ್ಲಿಕ್ ಅಂತಕ್ಕಂಥ ಒಂದು ಕ್ಲಾಸ್ ಗ್ರೂಪ್ ಆಫ್ ಪೀಪಲ್ ಹುಟ್ಟುಕೊಂಡಿದ್ದು ಟು ಕಂಟ್ರೋಲ್ ಎಕ್ಸೆಸ್ ಪ್ರೊಡಕ್ಷನ್ ಆಫ್ ಗ್ರೇನ್ಸ್. ಲೇಟರ್ ಮೆನಿ ಕಿಂಗ್ಡಮ್ಸ್ ಕೇಮ್ ಅಪ್ ಆರ್ ಅಪಿಯರ್ಡ್. ನಂತರ ಅನೇಕ ಸಾಮ್ರಾಜ್ಯಗಳು ಕೂಡ ಒಂದು ಇಲ್ಲಿ ಬೆಳೆದು ಬಂದವು ಐರನ್ ಇದ್ದಾಗ ಅಂತ ನಾವು ಹೇಳಬಹುದು. ಓಕೆ. And one more thing, I forgot to tell you that Iron Age is also called as Masu Stone Age. ಮಾಶು ಸ್ಟೋನ್ ಏಜ್. ಈ ಒಂದು ಕಬ್ಬಿನ ಯುಗವನ್ನ ಮಾಶು ಹ್ಯೂಸ್, ಮಾಶು ಮೀನ್ಸ್ ಹ್ಯೂಸ್ ವೆರಿ ಲಾರ್ಜ್, ಮಾಶು ಮೀನ್ಸ್ ಹ್ಯೂಸ್ ವೆರಿ ಲಾರ್ಜ್. ವೆರಿ ಲಾರ್ಜ್ ಅಂದ್ರೆ ಬೃಹತ್. ಬೃಹತ್ ಶಿಲಾಯುಗ ಅಂತ, ಬೃಹತ್ ಶಿಲಾಯುಗ ಅಂತ ಈ ಒಂದು ಐರನ್ ಏಜ್ ನ ಕರೀತಾರೆ. ಓಕೆ. ದಟ್ ಈಸ್ ಆಲ್ ಅಬೌಟ್ ದಿಸ್ ಲೆಸನ್. ಓಕೆ. ಇಫ್ ದಿಸ್ ಲೆಸನ್ ಈಸ್ ಯೂಸ್ಫುಲ್ ಫಾರ್ ಯು, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. You like to this video and share with your friends and others. See you in the next video. Until then, take care. Bye bye.